ಒಂದಷ್ಟು ಜನ ಹೇಳ್ತಿದ್ದಾರೆ ಅಂದ್ರೆ ಈ ಆಡಿಷನ್ ಪ್ರಕ್ರಿಯೆನೇ ಸ್ಕ್ಯಾಮು. ಬಟ್ ಇದನ್ನ ಸೆಲೆಕ್ಟ್ ಪಕ್ಕ ಮಾಡ್ತಾರ ಅಂದ್ರೆ ನ್ಯಾಯಬದ್ಧವಾಗಿ ಮಾಡ್ತಾರ ಅನ್ನೋದು ಪ್ರಶ್ನೆ ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿರುತ್ತೆ. ಅದು ಎಷ್ಟು ಜನ ಮಾಡ್ತಾರೆ ಅನ್ನೋದು ಇನ್ನೊಂದು ಇನ್ನೂ ಇಂಪಾರ್ಟೆಂಟ್. ಬಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿರೋಂಥವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದಾಗ ಅವ್ರ ಕಡೆಯಿಂದ ಒಂದು ಆನ್ಸರ್ ಬಂದಿದೆ. ಅಂದ್ರೆ ಇವಾಗ ಲಾಸ್ಟ್ ಟೈಮ್ ಒಬ್ರು ರಾಘವೇಂದ್ರ ಹುಣಸೂರ್ ಅವರು ಹೇಳಿದ್ರು, ಅಂದ್ರೆ ಡಾಕ್ಟರ್ ಬ್ರೋ. ಸೊ ಅದು ನಿಮ್ಮ ಅಜ್ಜಿ ಗೊತ್ತಾ, ನಿಮ್ಮ ತಾತನ್ ಗೊತ್ತಾ ಅಂತ ಕೇಳಿದ್ರು. ಸೊ ಅದು ಕರೆಕ್ಟ್, ಅವರ ಒಂದು ದೃಷ್ಟಿಕೋನದಲ್ಲಿ ಕರೆಕ್ಟ್. ಸ್ವರ್ಗ ನರಕ ಬಂದಾಗ ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಸೊ ಅಂದ್ರೆ ಅಲ್ಲಿ ಇಟ್ಕೊಂಡು ಒಂದಷ್ಟು ಮಹಿಳೆಯರಿಗೆ ಹಿಂಸೆ ಕೊಡ್ತಾ ಇದಾರೆ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತ ಕೇಸ್ ಎಲ್ಲ ಕೂಡ ಆಗಿತ್ತು. ಮೆಂಟಲಿ ಅವ್ರಿಗೆ ಎಷ್ಟು ಪ್ರೆಷರ್ ಕೊಡ್ತಾರೆ ಬಿಗ್ ಬಾಸ್, ಆ ಜಗಳ ಕ್ರಿಯೇಟ್ ಮಾಡೋದಾಗಿರ್ಬೋದು ಸಿಚುವೇಶನ್ಸ್. ಸೊ ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ಇಷ್ಟು ಸೀಸನ್ಗಳಲ್ಲಿ ಸೊ ಈ ಸೀಸನ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ. ಸೊ ಅವರಲ್ಲಿ 3 ಜನನ ಕರೆಸ್ತಾರಂತೆ. ಇವಾಗ ಒಂದು ಟೀಮ್ ಮಾಡ್ತಾರೆ ಬಿಗ್ ಬಾಸ್ಗೆ, A-B ಅಂತ ಟೀಮ್ ಹೆಸರು. ಆ ಟೀಮ್ ಅಲ್ಲಿ ಈಗ ಫಸ್ಟ್ ವಿನ್ನರ್ ಯಾರು, ಗಿಲ್ಲಿ ಅವರಾಗಿದ್ರು. ಸೊ ರನ್ನರ್ ಅಪ್ ಯಾರಾಗಿದ್ರು, ರಕ್ಷಿತಾ ಆಗಿದ್ರು. ಸೊ ಅವರಿಬ್ಬರಿಗೂ ಕೂಡ ಒಂದೊಂದು ಟೀಮಲ್ಲಿ ಕೊಡ್ತಾರಂತೆ. ಒಂದ್ ಟೀಮಲ್ಲಿ ಇಷ್ಟ ಜನ, ಒಂದ್ ಟೀಮಲ್ಲಿ ಇಷ್ಟ ಜನ. ಅವರಿಬ್ರು ಟೀಮ್ ಲೀಡರ್ ಅಂದ್ರೆ ಅವ್ರ ಜಡ್ಜ್ ಅಲ್ಲಿ. ಸೊ ಈಗ ಇನ್ನೊಂದು ಟಾಕ್ಸ್ ಏನಂದ್ರೆ, ಈಗ ಕ್ವಾಟ್ಲೆ ಕಿಚನ್ ಏನ್ ನಡೀತಾ ಇದೆ, ಸೊ ಅಲ್ಲಿರೋರು ಕೂಡ ಆಫ್ ದಿ ಕಂಟೆಸ್ಟೆಂಟ್ಗಳು ಇಲ್ಲಿ ಬರ್ತಾರೆ ಅನ್ನೋದು. ಎಷ್ಟು ವಿಡಿಯೋಸ್ ಬಂದಿದೆ, ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟು ಜನದಲ್ಲಿ? ಖಂಡಿತ. ಬಟ್ ಆತರ ಸಾಧ್ಯತೆ 99% ಕಮ್ಮಿ. ಹೌದು, ಸ್ಟ್ರಾಟಜಿನ ಯಾಕೆ ಗೊತ್ತಾ, ಒಂದು ಬಿಸ್ನೆಸ್ ದೃಷ್ಟಿಕೋನ, ಒಂದು TRP ಇದೆಲ್ಲ ಇರುತ್ತೆ. ನಾವು ಬರೀ ಒಂದು 20 ಜನ ಕಾಮನ್ ಮ್ಯಾನ್ ಕಳ್ಸಿದ್ರೆ ಯಾರು ನೋಡ್ತಾರೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಚರ್ಚೆ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಓಡಾಡ್ತಾ ಇರುವಂತಹ ಒಂದು ವಿಚಾರ ಅಂದರೆ ಬಿಗ್ ಬಾಸ್. ಬಿಗ್ ಬಾಸ್ ಬಿಗ್ ಬಾಸ್ ಯಾರ ಬಾಯಲ್ಲಿ ಕೇಳಿದ್ರು ಬಿಗ್ ಬಾಸ್ ಬಗ್ಗೆನೇ ಮಾತು. ಪುಟ್ಟ ಮಕ್ಕಳಿಂದ ದೊಡ್ಡವರೆಗೂ ಕೂಡ ಬಿಗ್ ಬಾಸ್ದೇ ಚಿಂತೆ ಆಗೋಗ್ಬಿಟ್ಟಿದೆ. ಸೊ ಈ ಬಾರಿ ಬಹಳ ಸ್ಪೆಷಲ್, ಯಾಕೆಂದರೆ ಆಶ್ಚರ್ಯ ಆಗುವಂತಹ ಒಂದು ವಿಷಯ ಬಹಳ ಬೇಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೂಡ ಈ ಸೀಸನಲ್ಲಿದೆ. ಹಾಗಾದರೆ ಯಾರು ಹೋಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಏನೇನೆಲ್ಲ ಇರುತ್ತಪ್ಪ ಅನ್ನುವಂತಹ ಕುತೂಹಲ ಕೂಡ ಇದೆ. ಸೊ ಸದ್ಯಕ್ಕೆ ಇದೇ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ನನ್ನ ಕೊಲ್ಲಿಗ್ ತೀರ್ಥ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ತೀರ್ಥ ಅವರೇ, ವೆಲ್ಕಮ್. ಹಾಯ್. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಆಶ್ಚರ್ಯ ಆಗುತ್ತಲ್ವಾ ಇಷ್ಟು ಬೇಗ ಪ್ರಾರಂಭ ಮಾಡಿರೋದು? ಹೌದು, ಖಂಡಿತ. ಈ ವಿಚಾರ ಅದೇ ಕಲರ್ಸ್ ಅವರು ಈ ತರ ಒಂದು ವಿಚಾರ ಇನ್ಸ್ಟಾ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಒಂಥರ ವೀಕ್ಷಕರಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ ಕುತೂಹಲ ಮೂಡಿಸೋದ್ ಜೊತೆಗೆ ಖುಷಿ ಕೂಡ ಕೊಟ್ರು. ಯಾಕೆಂದ್ರೆ ಈಗ IPL ಆಯ್ತು. ಸೊ ಜನಗಳಿಗೆ ಏನಂದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಬೇರೆ ಏನು ಅಂತ ಯೋಚನೆ ಮಾಡ್ತಾ ಇದ್ರು. ಸೊ ಬೇಗ ಬರೋದು ಒಂದು ಖುಷಿಯ ವಿಚಾರ. ಅಂದ್ರೆ ನಾವು ನೋಡ್ಬೋದು, ಲಾಸ್ಟ್ ನಾವು ಯಾವುದೇ ಬಿಗ್ ಬಾಸ್ ಸೀಸನ್ಗಳಿಗೆ ನೋಡಿದ್ರು ಲಾಸ್ಟ್ ಸೀಸನ್ ಸ್ವಲ್ಪ ಬೇರೆ ಲೆವೆಲ್ಗೆ ರೀಚ್ ಆಗಿತ್ತು. ಆಮೇಲೆ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡೋದಾದ್ರು ಅಷ್ಟೇ, ಬೇರೆ ಯಾವ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಏಜ್ನ ಜನರು ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಸೊ ಈ ಸಲ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಮಾಡಿದ್ದು ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಅಂದರೆ ರೀಚ್ ಆಗೋದು ಒಂದು, ಮತ್ತೆ ಎಂಟರ್ಟೈನ್ಮೆಂಟ್ ಪರ್ಪಸ್ಸು. ಸೊ ಜನಗಳಿಗೆ ಈಗ 100 ಡೇಸ್ ಅಂತ ಇತ್ತು, ಅದರ ಹಿಂದಿನ ಸೀಸನಲ್ಲಿ 120 ಡೇಸ್ 110 ಡೇಸ್ ಕೂಡ ಮಾಡಿದ್ರು. ಸೊ ಇದೆಲ್ಲ ಅದರ ಒಂದು TRP ಉದ್ದೇಶನೂ ಇರುತ್ತೆ, ಮತ್ತೆ ಎಂಟರ್ಟೈನ್ಮೆಂಟ್ ಜನ ನೋಡ್ತಿದ್ದಾರೆ ಅಂದರೆ ಯಾಕೆ ಸ್ಟಾಪ್ ಮಾಡ್ತಾರೆ? ಸೊ 100 ಡೇಸ್ ಆದರೂ ಕೂಡ ಅಷ್ಟೇ TRP ಬರ್ತಿತ್ತು ಅಂದರೆ ಮೂವ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ. ಸೊ ಈ ಥರ ಇರೋದ್ರಿಂದ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗ್ತಿರೋದು ಒಂಥರ ಎಲ್ರಿಗೂ ಕುತೂಹಲ, ಮತ್ತೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದ್ರೆ, ಇದು ಗಾಸಿಪ್ ಏನೋ ಗೊತ್ತಿಲ್ಲ, 140 ಡೇಸ್ ಅಂತ ಈ ಸಲ. ಆಮೇಲೆ ಪಬ್ಲಿಕ್ಸ್ ಕೂಡ ಹೋಗ್ಬೋದು. ಅಂದ್ರೆ ಇಷ್ಟು ದಿನಗಳ ಕಾಲ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ನಾವು ಹೋಗ್ಬೇಕು ಬಿಗ್ ಬಾಸ್ಗೆ, ನಾವು ಹೋಗ್ಬೇಕಂತ. ಈಗ ಅಫಿಷಿಯಲಿ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿದರೆ ನೀವು ಬರ್ಬೋದು, ಜೊತೆಗೆ ಆಡಿಷನ್ಸ್ ಇರುತ್ತೆ, ಅಟೆಂಡ್ ಮಾಡಬೇಕು ಅಂತ. ಒಂದಷ್ಟು ಜನ ಹೇಳ್ತಿದ್ದಾರೆ ಅಂದ್ರೆ ಈ ಆಡಿಷನ್ ಪ್ರಕ್ರಿಯೆನೇ ಸ್ಕ್ಯಾಮು, ಅದೆಲ್ಲ ಅವ್ರಿಗೆ ದುಡ್ಡು ಹೋಗುತ್ತೆ, ಅದರಿಂದ ನಮ್ಮ ದುಡ್ಡು ಕಟ್ ಆಗುತ್ತೆ. ಸೊ ಈ ತರ ಎಲ್ಲ ಒಂದಷ್ಟು ಟಾಕ್ಸ್ ಕೂಡ ಬರ್ತಾ ಇದೆ. ಸೊ ಇದೆಲ್ಲ ನಿಮ್ ಕಿವಿಗೆ ಬಿತ್ತಾ? ಅಲ್ಲ, ಖಂಡಿತ ನೋಡಿರ್ತೀವಿ. ಸೊ ಒಂದು ಈ ಸ್ಕ್ಯಾಮ್, ಆಡಿಷನ್ ಸ್ಕ್ಯಾಮ್ನ ನೆಕ್ಸ್ಟ್ ಮಾತಾಡೋಣ. ಅಂದ್ರೆ ಅದನ್ನ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ, ಈಗ ಬಿಗ್ ಬಾಸ್ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಕೊಟ್ಟದ್ದು ಒಂದು ಖುಷಿ ವಿಚಾರ. ಈಗ ನೀವೇನ್ ಮಾಡಿದ್ರೆ ನಿಮ್ ಬಗ್ಗೆ ಆಗಿರ್ಬೋದು, ಏನೋ ಒಂದು ರೀಲ್ಸ್ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ ಕಳ್ಸಿ ಅನ್ನೋದು ಓಕೆ, ಅವರ ಪ್ರೊಫೈಲ್ ನೋಡೋದಕ್ಕೆ ಅಥವಾ ಅವ್ರು ಏನ್ ಮಾಡಿದಾರೆ ಅನ್ನೋದಕ್ಕೆ ಒಂದು ಓಕೆ. ಬಟ್ ಇದನ್ನ ಸೆಲೆಕ್ಟ್ ಪಕ್ಕ ಮಾಡ್ತಾರ ಅಂದ್ರೆ ನ್ಯಾಯಬದ್ಧವಾಗಿ ಮಾಡ್ತಾರ ಅನ್ನೋದು ಪ್ರಶ್ನೆ ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿರುತ್ತೆ. ಅದು ಎಷ್ಟು ಜನ ಮಾಡ್ತಾರೆ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್. ಇವಾಗ 16 ಜನ ಅನ್ಕೊಳ್ಳಿ, 16 ಜನ ಅಲ್ವಾ ಒಂದು ಸೀಸನ್ ಬಿಗ್ ಬಾಸ್ಗೆ? 16 ಜನ. ಇನ್ನ ವೈಲ್ಡ್ ಕಾರ್ಡು ಅದು ಇದು ಗೆಸ್ಟ್ ಎಲ್ಲ ಸೇರಿದ್ರೆ ಒಂದು 20 ಜನ ಅನ್ಕೊಳ್ಳಿ. ಸೊ ಎಲ್ಲರೂ ಈಗ ಲಕ್ಷಾಂತರ ನಮಗೆ ಏನೋ ಅವರಿಗೆ ಇದೋಗಿರುತ್ತೆ, ಹೋಗಿರುತ್ತೆ. ಸೊ ಎಲ್ಲರೂ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಸೊ ಪಕ್ಕ ಇವ್ರು ಯಾರಾದ್ರೂ ಕ್ಯಾಟಗರಿ ವೈಸ್ ಅಂದ್ರೆ ಕಾಮನ್ ಮ್ಯಾನ್ ಅಲ್ಲೂ ರೈತ ಅಥವಾ ಒಬ್ಬ ಕೂಲಿ ಕಾರ್ಮಿಕ, ಇಲ್ಲ ಈ ತರ ಬೇರೆ ಬೇರೆ ಸೋಷಿಯಲ್ ಮೀಡಿಯಾನೇ ಗೊತ್ತಿಲ್ದಲೇ ಇರೋರ್ನು ಕರ್ಕೊಂಡ್ಬರೋದು ಇದ್ದೇ ಇರುತ್ತೆ. ಅಲ್ಲ, ಹೌದು. ಈಗ ಸೋಷಿಯಲ್ ಮೀಡಿಯಾ ಇಂದಾನೆ ಬಿಗ್ ಬಾಸ್ ಅಲ್ಲಿ ಹೋಗಿರೋರ್ನ ಕಳಿಸಿರೋ ಸೀಸನ್ಗಳು ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗಿ ಏನೇನ್ ಮಾಡಿದಾರೆ ಅನ್ನೋದು ಅಲ್ಲೂ ಇದೆ. ಬಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿರೋಂಥವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದಾಗ ಅವ್ರ ಕಡೆಯಿಂದ ಒಂದು ಆನ್ಸರ್ ಬಂದಿದೆ.
ಅಂದ್ರೆ ಇವಾಗ ಲಾಸ್ಟ್ ಟೈಮ್ ಒಬ್ರು ರಾಘವೇಂದ್ರ ಹುಣಸೂರ್ ಅವರು ಹೇಳಿದ್ರು, ಅಂದ್ರೆ ಡಾಕ್ಟರ್ ಬ್ರೋ, ಸೊ ಅದು ನಿಮ್ಮ ಅಜ್ಜಿ ಗೊತ್ತಾ, ನಿಮ್ ತಾತನ್ ಗೊತ್ತಾ ಅಂತ ಕೇಳಿದ್ರು. ಸೊ ಅದು ಕರೆಕ್ಟ್, ಅವರ ಒಂದು ದೃಷ್ಟಿಕೋನದಲ್ಲಿ ಕರೆಕ್ಟ್. ಈಗ ನಾವು ಯೂತ್ಸು, ನಾವು ಆಲ್ಮೋಸ್ಟ್ ಎಲ್ಲ ಏನಂದ್ರೆ ಮೊಬೈಲಲ್ಲಿ ಅಥವಾ ಟಿವಿಲಿ ನೋಡೋದು ಕಮ್ಮಿ. ಸೊ ಟಿವಿಲಿ ನೋಡೋದು ಯಾರು? ಲೇಡೀಸ್, ಅಂದ್ರೆ ವುಮೆನ್ಸ್ 40+ ಏಜ್ ಆದವರು. ಅವ್ರೊಂದು ಕೆಲಸ ಕಾರ್ಯ ಮುಗಿಸ್ಕೊಂಡು ಒಂದು ಆರಾಮಾಗಿ ಒಂದು ರಿಲ್ಯಾಕ್ಸೇಷನ್ಗೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಬಿಗ್ ಬಾಸ್ ನೋಡ್ತಾರೆ. ಸೊ ಆ ವ್ಯೂವರ್ಸ್ ಅವರಿಗೆ ಇಂಪಾರ್ಟೆಂಟ್. TRPಗೆ ಸೀರಿಯಲ್ ಜಾಗದಲ್ಲಿ ಬಿಗ್ ಬಾಸ್ ಬಂತಂದ್ರೆ ಅದೇನಾಗ್ತಾರೆ, ಜನ ಎಲ್ಲ ವುಮೆನ್ಸ್ ಏನೋ ಅದಕ್ಕೆ ಸ್ವಿಚ್ ಆಗ್ತಾರೆ. ಸೊ ನಾವೇನ್ ಮಾಡ್ತೀವಿ, ಬೇರೆ ಏನಾದ್ರು ಎಂಟರ್ಟೈನ್ಮೆಂಟ್, ರೀಲ್ಸ್ ನೋಡೋದು, ಇಲ್ಲ ಕ್ರಿಕೆಟ್ ನೋಡೋದು, ಏನೋ ಆ ಕಡೆ ಜೆನ್ಸಿ ಯೂತ್ಸ್ ಎಲ್ಲ ಆ ಕಡೆ ಹೋಗ್ತಾರೆ. ಸೊ ಆ ದೃಷ್ಟಿಕೋನದಲ್ಲೂ ಕೂಡ ಅವ್ರು ಯೋಚನೆ ಮಾಡಿದ್ದಾರೆ. ಬರೀ ನಾವು ಇನ್ಫ್ಲುಯೆನ್ಸರ್ನ ಕರ್ಕೊಂಡೋಗಿ ಇಡಕ್ಕಾಗಲ್ಲ. ಸೊ ಎಲ್ಲಾ ಕೆಟಗರಿನೂ ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಈ ಕಾರಣಕ್ಕೆ ಹಾಗಾದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಒಂದು ಕಳೆದ ಬಾರಿ ಜಂಟಿ ಒಂಟಿ ಅಂತ ಇತ್ತು, ಅದಕ್ಕಿಂತ ಹಿಂದಿನ ಸೀಸನ್ ಅಲ್ಲಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಅಂದ್ರೆ ಸ್ವರ್ಗ ನರಕ ಬಂದಾಗ ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಸೊ ಅಂದ್ರೆ ಅಲ್ಲಿ ಇಟ್ಕೊಂಡು ಒಂದಷ್ಟು ಮಹಿಳೆಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತ ಕೇಸ್ ಎಲ್ಲ ಕೂಡ ಆಗಿತ್ತು. ಸೊ ಈ ಜಂಟಿ ಒಂಟಿ ಅಂತ ಬಂದಾಗ ಅದು ಕೂಡ ವಿಭಿನ್ನವಾದಂತಹ ಕಾನ್ಸೆಪ್ಟ್ ತಗೊಂಡ್ ಬಂದು, ಬಟ್ ಈಗ 13 ಏನ್ ಬರ್ತಾ ಇದೆ ಈ ಸೀಸನ್ ಅಲ್ಲೂ ಕೂಡ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಅದು ಟಾಸ್ಕ್ ವೈಸ್ ಆಗಿರಬಹುದು, ಅಥವಾ ಒಂದು ಗೇಮ್ಗಳಾಗಿರ್ಬಹುದು, ಅಥವಾ ಅದು ಮೆಂಟಲಿ ಅವ್ರಿಗೆ ಎಷ್ಟು ಪ್ರೆಷರ್ ಕೊಡ್ತಾರೆ ಬಿಗ್ ಬಾಸ್, ಆ ಜಗಳ ಕ್ರಿಯೇಟ್ ಮಾಡೋದಾಗಿರ್ಬೋದು, ಸಿಚುವೇಶನ್ಸ್. ಸೊ ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ಇಷ್ಟು ಸೀಸನ್ಗಳಲ್ಲಿ ಸೊ ಈ ಸೀಸನ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ. ಸೊ ಅದು ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ಬೋದು? ಇಲ್ಲ, ಖಂಡಿತ ಪ್ರತಿ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಅಂದ್ರೆ 1ನೇ ಸೀಸನ್ 12ನೇ ಸೀಸನ್ ತನಕ ನೋಡಿದ್ರೆ ಏನಾದ್ರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಸೊ ಅದು ಆಟ ಅಂದ್ರೆ ಸ್ಪರ್ಧಿಗಳಾಗಿರ್ಬೋದು, ಅಥವಾ ಬಿಗ್ ಬಾಸ್ ಮನೆ ಆಗಿರ್ಬೋದು, ಆ ಡಿಸೈನ್ ಆಗಿರ್ಬೋದು, ಸೊ ಎಲ್ಲದೂ ಚೇಂಜ್ ಇರುತ್ತೆ. ನೀವು ಎಂಟ್ರಿ ಹೇಳಿದ್ರಿ, ಅಂದ್ರೆ ಈಗ ಲಾಸ್ಟ್ ಟೈಮು ಏನು ಜೋಡಿ ಜಂಟಿ ಒಂಟಿ ತರ ಹೋದ್ರು. ಅದ್ರ ಹಿಂದಿನ ಸೀಸನ್ ಕಳಪೆ ಮತ್ತೆ ಸ್ವರ್ಗನರಕ ಆ ತರ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ರು. ಈ ತರ ಜೈಲು ಕಾನ್ಸೆಪ್ಟ್. ಸೊ ಈ ತರ ಏನಾದ್ರೂ ಒಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಈ ಸೀಸನ್ ಕೂಡ ಮಾಡ್ತಾರೆ. ಬಟ್ ಅದು ನನ್ನ ಪ್ರಕಾರ ಲಾಸ್ಟ್ ಸೀಸನ್ಗಳು ಏನ್ ಮಾಡಿದ್ರು ಅದೇ ಇರಲ್ಲ. ಸೊ ಜೈಲು ಕಾನ್ಸೆಪ್ಟ್ ಅಥವಾ ಒಂಟಿ ಜಂಟಿ ಆ ತರ, ಅಥವಾ ಮೇಲ್ ಫಿಮೇಲು ಈ ತರ ಮಾಡದೆ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ ಎಲ್ಲರ ಜನಗಳು ಏನ್ ಅನ್ಕೊಂಡಿರ್ತಾರೆ ಅದೇ ತರ ನಮಗೂ ಅದೇ ಇದೆ. ಬಟ್ ಅದು ಸೇಮ್ ರಿಪೀಟ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಇನ್ನೊಂದು ಏನ್ ಟಾಕ್ ಇದೆ ಅಂದ್ರೆ ಇನ್ಸೈಡ್ ಸ್ಟೋರಿ ನಮ್ಗೆ ಸಿಕ್ಕಿದ್ದು ಅಂತಂದ್ರೆ, ಈ ಸಲ ಏನು 13 ಸೀಸನ್ಗೆ 12 ಸೀಸನ್ ಅಲ್ಲಿ ಯಾರೆಲ್ಲ ಪಬ್ಲಿಸಿಟಿ ತಗೊಂಡಿದ್ದಾರೆ, ಈಗಲೂ ಕೂಡ ಯಾರು ಟ್ರೆಂಡ್ ಅಲ್ಲಿದ್ದಾರೆ, ಸೊ ಅವರಲ್ಲಿ 3 ಜನನ ಕರೆಸ್ತಾರಂತೆ. ಇವಾಗ ಒಂದು ಟೀಮ್ ಮಾಡ್ತಾರೆ ಬಿಗ್ ಬಾಸ್ಗೆ, A-B ಅಂತ ಟೀಮ್ ಹೆಸರು. ಆ ಟೀಮ್ ಅಲ್ಲಿ ಈಗ ಫಸ್ಟ್ ವಿನ್ನರ್ ಯಾರು, ಗಿಲ್ಲಿ ಅವರಾಗಿದ್ರು. ಸೊ ರನ್ನರ್ ಅಪ್ ಯಾರಾಗಿದ್ರು, ರಕ್ಷಿತಾ ಆಗಿದ್ರು. ಸೊ ಅವರಿಬ್ರಿಗೂ ಕೂಡ ಒಂದೊಂದು ಟೀಮಲ್ಲಿ ಕೊಡ್ತಾರಂತೆ. ಒಂದ್ ಟೀಮಲ್ಲಿ ಇಷ್ಟ ಜನ, ಒಂದ್ ಟೀಮಲ್ಲಿ ಇಷ್ಟ ಜನ. ಅವರಿಬ್ರು ಟೀಮ್ ಲೀಡರ್, ಅಂದ್ರೆ ಅವ್ರ ಜಡ್ಜ್ ಅಲ್ಲಿ, ಅವರಿಬ್ರು ಜಡ್ಜ್. ಸೊ ಅವ್ರ ಟೀಮಲ್ಲಿ ಒಂದಷ್ಟು ಟಾಸ್ಕ್ ಗಳು ನಡೆಯುತ್ತೆ. ಬಟ್ ಆ ಟೀಮಲ್ಲಿ ಟಾಸ್ಕ್ ಗೆದ್ದವರು ಅವರೇ ಡಿಸೈಡ್ ಮಾಡಲ್ವಂತೆ, ಅವ್ರಿಗೆ ಇನ್ನೊಬ್ರು ಇರ್ತಾರಂತೆ. ಅದು ಸುದೀಪ್ ಸರ್ ಅಲ್ಲ. ಈ 12ನೇ ಸೀಸನ್ ಅಲ್ಲಿ ಯಾರು ತುಂಬಾ ಪಬ್ಲಿಸಿಟಿಯಿಂದ ಟ್ರೆಂಡ್ ಅಲ್ಲಿದ್ರು ಅವ್ರೊಬ್ರು ಅಲ್ಲಿ ಬರ್ತಾರಂತೆ. ಸೊ ಅವ್ರು ಯಾರು ಅನ್ನೋ ಸರ್ಪ್ರೈಸ್ ಇವಾಗ. ಸೊ ಈ ರೀತಿ ಒಂದಷ್ಟು ಟ್ವಿಸ್ಟ್ ಗಳಿದೆ ಅನ್ನುವಂಥದ್ದು. ಸೊ ಇವರು ಒಂದು 3-4 ವಾರ ಸರ್ವೈವ್ ಆಗ್ತಾರೆ. ಆ ನಂತರ ಏನು ರಿಯಲ್ ಆಗಿರೋ ಬಿಗ್ ಬಾಸ್ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಹೇಗ್ ಬರ್ಬೋದು ಅಂತ ಖಂಡಿತ ನೀವೇನು ಅಂದ್ರೆ ನೀವು ಮಾಹಿತಿ ಎಲ್ಲಿ ಕಲೆಕ್ಟ್ ಮಾಡೋರು ಗೊತ್ತಿಲ್ಲ, ಬಟ್ ಅದು ನಿಜ ಇರ್ಬೋದು. ಯಾಕೆ ಗೊತ್ತಾ, ಈಗ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಗಿಲ್ಲಿದ್ರೆ ಬೇರೆ ಲೆವೆಲ್ಗೆ ಒಂದು ಹವಾ ಮಾಡಿದವರು. ಅದ್ರ ಜೊತೆ ರಕ್ಷಿತಾನು ಕೂಡ ರನ್ನರ್ ಅಪ್ ಅಂದ್ರೆ ಸಾಮಾನ್ಯ ಅಲ್ಲ, ವಿನ್ನರ್ ಅಂದ್ರೆ ಸಾಮಾನ್ಯ ಅಲ್ಲ. ಆ ಒಂದು ಸಪೋರ್ಟ್ ಇದ್ದಿರೋದಕ್ಕೆ ಅವ್ರು ಆ ಪ್ಲೇಸ್ ಅಲ್ಲಿ ಆಗಿರೋದು. ಸೊ ಖಂಡಿತ ಅದನ್ನ ಅದೇ ತರ ಕ್ಯಾರಿ ಮಾಡಿ ಈ ಸೀಸನ್ ಕೂಡ ತರೋ ಚಾನ್ಸ್ ಇದೆ. ಇವಾಗ ಕೆಲವು ಸೀಸನ್ ಡಲ್ ಹೊಡೆದಿರೋ ಸೀಸನ್ಗಳು ನೀವು ನೋಡಿರ್ತೀರಾ. ಹಿಂದಿನ ಸೀಸನ್ ಸಖತ್ತಾಗಿರುತ್ತೆ, ಹಿಟ್ ಆಗಿರುತ್ತೆ, ನೆಕ್ಸ್ಟ್ ಸೀಸನ್ ಅಲ್ಲಿ ಡಲ್ ಆಗಿರುತ್ತೆ. ಸೊ ಆ ತರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇವರು ಟೇಕ್ ಆಫ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಬೇಕೇ ಬೇಕು ಖಂಡಿತ. ಅದಕ್ಕೋಸ್ಕರ ಮಾಡ್ಬೋದು. ಗಿಲ್ಲಿ ರಕ್ಷಿತಾ ಆಗಿರ್ಬೋದು, ಅಥವಾ ಗಿಲ್ಲಿ ಕಾವ್ಯ ಆಗಿರ್ಬೋದು, ಈ ತರ ಕರ್ಸ್ಬಿಟ್ಟು ನೀವ್ ಹೇಳ್ದಂಗೆ A-B ಟೀಮ್ ಮಾಡ್ಬೋದು. ಅವ್ರು ಯಾರು ಚೆನ್ನಾಗಿ ಟಾಸ್ಕ್ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಇನ್ನೊಂದು ಅಪ್ಗ್ರೇಡ್ ಅಂದ್ರೆ ಬೇರೆ ಇದಕ್ಕೆ ಕಳ್ಸೋ ತರ ಮಾಡ್ಬೋದು. ಮಾಡೋ ಚಾನ್ಸ್ ಕೂಡ ಇದೆ. ಅದನ್ನ ಇನ್ನೊಬ್ರು ಯಾರು ಬರ್ಬೋದು ಅಂತ, ಯಾರು ಬಂದ್ರೆ ಚೆನ್ನಾಗಿರಲ್ಲ. ನನ್ ಅಂದ್ರೆ ಲಾಸ್ಟ್ ಸೀಸನ್ ಇರೋ ಬಿಗ್ ಬಾಸ್ ಸ್ಪರ್ಧಿಗಳಲ್ಲ, ನನ್ನ ಪ್ರಕಾರ ಇನ್ನೊಬ್ರು ಅಂತಂದ್ರೆ ಈ ತರ ಟಾಸ್ಕ್ ಎಂಟರ್ಟೈನ್ಮೆಂಟ್ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಬೆಟರ್ ಇವ್ರು ಬರ್ಬೋದು. ಯಾರು ಬಾಡಿ ಬಿಲ್ಡರ್ ರಘು ಸರ್ ಜೊತೆ ಕರಿಬಸಪ್ಪ ಅವ್ರು ಬಂದ್ರೆ ಮಜಾ ಇರುತ್ತೆ. ಸೊ ಯಾಕೆಂದ್ರೆ ಲಾಸ್ಟ್ ಟೈಮ್ ಪಾಪ ಅವರಿಗೆ ಬೇಗ ಹೋಗ್ಬಿಟ್ರು. ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಕಾಮಿಡಿ, ಮತ್ತೆ ಒಳ್ಳೆ ಮನುಷ್ಯ. ನಾನು ಪರ್ಸನಲಿ ಮಾತಾಡ್ಸಿದೀವಿ. ಸೊ ಅವ್ರ ಏನಂದ್ರೆ ಟೈಮ್ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ. ಸೊ ಅಟ್ಲೀಸ್ಟ್ ಈ ಒಂದು ಸೀಸನ್ ಅಲ್ಲಿ ಈ ತರನಾದ್ರೂ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಟೈಮ್ ಸಿಕ್ಕಿ ಅವರ ಕಲೆ, ಇನ್ನೊಂದು ಕಲೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ ಅಷ್ಟೇ. ಸೊ ಈಗ ಇನ್ನೊಂದು ಟಾಕ್ಸ್ ಏನಂದ್ರೆ, ಈಗ ಕ್ವಾಟ್ಲೆ ಕಿಚನ್ ಏನ್ ನಡೀತಾ ಇದೆ, ಸೊ ಅಲ್ಲಿರೋರು ಕೂಡ ಆಫ್ ದಿ ಕಂಟೆಸ್ಟೆಂಟ್ಗಳು ಇಲ್ಲಿ ಬರ್ತಾರೆ ಅನ್ನೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ನಮಗೆ ಹಂಗೆ ಆಯ್ತು, ಅಲ್ಲಿರೋರು ಕೆಲವೊಬ್ರು ಇದ್ರು, ಸೊ ಬರಬಹುದು ಅಂತ ಒಂದು ವಿಷಯ. ಓಕೆ. ಸೊ ನನಗೆ ಇನ್ನು ಈ ಸೀಸನ್ ಬಿಗ್ ಬಾಸ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಬೇರೆ ಇದಕ್ಕೆ ಇನ್ನೂ ಲೇಟ್ ಇದೆ ಅನ್ಸುತ್ತೆ.
ಸೊ ಲಾಸ್ಟ್ ಸೀಸನ್ ನಾನು ಒಂದ್ಸಲ ಸುದೀಪ್ ಸರ್ಗೆ ಯಾರೋ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು. ಸೊ ಅದೇ ಮುಖಗಳನ್ನೇ ನಾವು ನೋಡ್ಬೇಕಂದ್ರೆ ಇಲ್ಲ ಯಾವ್ದೋ ಒಂದು ಬೇರೆ ಪ್ರೋಗ್ರಾಮ್ ಅಲ್ಲಿ ಇರ್ತಾರೆ, ತಿರ್ಗಾ ಬಿಗ್ ಬಾಸ್ ಇರ್ತಾರೆ, ಇಲ್ಲ ಬೇರೆ ಚಾನಲ್ ಅಲ್ಲಿ ಏನೋ ಮಾಡಿರ್ತಾರೆ, ಅವ್ರನ್ನ ತಗೊಂಡ್ ಬಿಗ್ ಬಾಸ್ಗೆ ಹಾಕಿರ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸುದೀಪ್ ಅವರು ಇಲ್ಲ ಆ ಥರ ಏನಿಲ್ಲ, ನಾವು ಅಂದ್ರೆ ಫೇಸ್ ಇಂಥವ್ರೇ ಬೇಕು, ಇಂಥವ್ರೆ ಟ್ರೆಂಡ್ ಇದೆ, ಆ ಥರ ಏನಿಲ್ಲ. ಸೊ ಅದರಲ್ಲೂ ಸೆಲೆಕ್ಟ್ ಮಾಡಿ ಯಾರೋ ಒಬ್ರಿಬ್ರು ಇರ್ತಾರೆ ಅನ್ನೋ ಥರ ಹೇಳಿದಾರೆ ಅವರು. ಬಟ್ ಇವಾಗ ಇನ್ನೊಂದೇನಂತಂದ್ರೆ, ಇವಾಗ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಇದೆ ಆ ಅಷ್ಟು ಜಿಲ್ಲೆಗಳಿಂದ ಒಬ್ಬೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರಂತೆ. ಅಂದ್ರೆ ಇವಾಗ ನಮಗೆ ಎಲ್ಲ ಫೀಲ್ಡ್ ಅವರು ಅಲ್ಲಿ ಬರ್ತಾರೆ, ಫಾರ್ಮರು ಬರ್ತಾರೆ, ಬಸ್ ಕಂಡಕ್ಟರ್ ಬರ್ತಾರೆ. ಸೊ ಹಿಂಗೆ ಡಿವೈಡ್ ಮಾಡ್ಬೋದಾ? ನನ್ನ ಪ್ರಕಾರ ಇದು ತುಂಬಾ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ತೆಗಿಬಹುದು ಡಿಸ್ಟ್ರಿಕ್ಟ್ ವೈಸ್ ಒಬ್ರನ್ನ ಒಳ್ಳೆ ಪ್ರತಿಭೆನ ಹುಡುಕ್ಬೋದು, ತೆಗಿಬಹುದು. ಬಟ್ ಇದೇ ತರ ನೀವು ಬಿಗ್ ಬಾಸ್ ಮನೆಗೆ 30 ಜನ ಕಳಿಸ್ತೀನಿ ಅಂದ್ರೆ ಒಂದೊಂದು ಕ್ಯಾಟಗರಿಯಿಂದ ಸಾಧ್ಯನೇ ಇಲ್ಲ. 30 ಜನ ಇಲ್ಲ, 15 ಜನ ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ನಾವು ನಮಗೆ ಆಸೆ ಇರುತ್ತೆ ಕಾಮನ್ ಮ್ಯಾನ್ ಹೋಗ್ಬೇಕು, ಎಲ್ಲರೂ ಕಾಮನ್ ಮ್ಯಾನ್ ಇರಬೇಕು, ಎಲ್ಲ ಕ್ಯಾಟಗರಿ ಇರಬೇಕು. ಅಲ್ಲಿ ಟ್ಯಾಕ್ಸ್ ನೋಡಿದಿರಾ ನೀವು, ಕಲರ್ಸ್ ಕನ್ನಡ ಎಷ್ಟು ವಿಡಿಯೋಸ್ ಬಂದಿದೆ, ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟು ಜನದಲ್ಲಿ? ಖಂಡಿತ. ಬಟ್ ಆತರ ಸಾಧ್ಯತೆ 99% ಕಮ್ಮಿ ಆಗದೇ ಇಲ್ಲ. ಯಾಕೆಂದ್ರೆ ಅವರ ಒಂದು ಬಿಸ್ನೆಸ್ ದೃಷ್ಟಿಕೋನ, ಒಂದು ಸ್ಟ್ರಾಟಜಿನ ಕಲರ್ಸ್ ಅಂದ್ರೆ ಕಲರ್ಸ್ ಬಿಗ್ ಬಾಸ್ ಟೀಮ್. ಹೌದು, ಸ್ಟ್ರಾಟಜಿನ ಯಾಕೆ ಗೊತ್ತಾ, ಒಂದು ಬಿಸ್ನೆಸ್ ದೃಷ್ಟಿಕೋನ, ಒಂದು TRP ಇದೆಲ್ಲ ಇರುತ್ತೆ. ನಾವು ಬರೀ ಒಂದ್ 20 ಜನ ಕಾಮನ್ ಮ್ಯಾನ್ ಕಳ್ಸಿದ್ರೆ ಯಾರು ನೋಡ್ತಾರೆ? ಅಂದ್ರೆ ನಾವೆಲ್ಲರೂ ಹಂಗಾರೆ ದಡ್ರು ಇವಾಗ ಮುಂದೆ. ಹೌದು, ಖಂಡಿತ ಆತರ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಕ್ಯಾಟಗರಿ ವೈಸ್ ಈಗ ಫಿಲಮ್ ಒಂದಿಬ್ರು, ಸಿಂಗರ್ ಒಬ್ರು, ಅಥವಾ ಸೀರಿಯಲ್ ಒಂದಿಬ್ರು, ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ಒಬ್ರು ಇಬ್ರು, ಇಲ್ಲ ಬೇರೆ ಸೋಷಿಯಲ್ ವರ್ಕರ್ ಅವರೊಬ್ರು, ಪೊಲಿಟಿಷಿಯನ್ ಒಬ್ರು, ತುಂಬಾ ಚೆನ್ನಾಗಿ ಮಾತಾಡೋರೊಬ್ರು, ಕಾಮಿಡಿ ಮಾಡೋರು, ಆಸ್ಟ್ರಾಲಜಿ ಇದ್ರ ಕ್ಯಾಟಗರಿ ಒಬ್ರು. ಸೊ ಈ ತರ ಕಳಿಸ್ತಾರೆ. ಬಿಟ್ರೆ ಕಾಮನ್ ಮ್ಯಾನ್ ಹೋಗ್ಬೋದು, ಒಬ್ರೋ ಇಬ್ರೋ ಹೋಗ್ಬೋದು ಅಂತ ಅನ್ಕೊಂಡಿನಿ. ಅಟ್ಲೀಸ್ಟ್ ಒಬ್ರಾರು ಹೋಗ್ತಾರೆ. ಬಟ್ ಎಲ್ಲರೂ 10-15 ಮೆಂಬರ್ಸ್ ಹೋಗೋದು ಡೌಟೇ, 100% ಸಾಧ್ಯನೇ ಇಲ್ಲ. ಬಟ್ ಈ ಸಲ ಪ್ರೋಮೋನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ಅದೇನು ಬಿಗ್ ಬಾಸ್ ಲೋಗೋ ತೋರಿಸ್ತಾರೆ, ಅದೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಅಂದ್ರೆ ಏನ್ ಗೊತ್ತಾ, ನಮಗೆ ಅದು ನೆಕ್ಸ್ಟ್ ಎಪಿಸೋಡ್ ಬಂದ್ಮೇಲೆ ಅದು ಗೊತ್ತಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಅಂತ. ಬಟ್ ಅವರು ಅಂದ್ರೆ ಎಲ್ಲದಕ್ಕೂ ಕೂಡ ಏನ್ ಹೇಳ್ತಾರೆ, ಅಕ್ಯುರಸಿಟಿ ಹುಟ್ಟಿಸ್ತಾ ಇರ್ತಾರೆ. ನಮಗೆ ಲಾಸ್ಟ್ ಕೆಲವು ಇವರೇ ಹೋಗ್ತಾರೆ ಅಂತ ಗೊತ್ತಿರುತ್ತೆ, ಬಟ್ ಅದಕ್ಕೂ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಏನೋ ಒಂದು ಕ್ಯೂರಿಯಾಸಿಟಿ ಮಾಡ್ತಾರೆ, ಇವರ ಅವರ ಅನ್ನೋ ತರ. ಬಟ್ ನಮಗೆ ಪಕ್ಕ ಗೊತ್ತಿರುತ್ತೆ. ಸೊ ಈ ತರ ಕನ್ಫ್ಯೂಸ್ ಇರುತ್ತೆ ಅಷ್ಟು ಬಿಟ್ರೆ. ಸೊ ಬೇರೆ ಏನಿಲ್ಲ, ಅವರು ಫೈನಲಿ ಕನ್ಕ್ಲೂಷನ್ ಕೊಡ್ತಾರೆ. ಸೊ ಕಾಮನ್ ಮ್ಯಾನ್ ಏನಕ್ಕೆ ಇದ್ ಮಾಡಿದ್ವಿ, ಆಮೇಲೆ ಯಾರ್ಯಾರು ಬರ್ತಾರೆ ಅನ್ನೋದು ಕನ್ಕ್ಲೂಷನ್ ಕೊಟ್ಟೆ ಕೊಡ್ತಾರೆ. ಬಟ್ ಒಂದ್ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ಗೆ ಅವಕಾಶ ಆಯ್ತು, ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ, ಅದೇ ಲಾಸ್ಟ್, ಮತ್ತೆ ಯಾರು ಹೋಗ್ಲೇ ಇಲ್ಲ. ಸೊ ಅವ್ರನ್ನ ಹೇಗ್ ಹುಡ್ಕುದ್ರು ಅನ್ನೋದು ಅಷ್ಟೇನ್ ಗೊತ್ತಾಗ್ಲಿಲ್ಲ ನಮ್ಗೆ. ಸೊ ಅಂದ್ರೆ ಅವಾಗೇನ್ ಅಷ್ಟೇನ್ ಸೋಷಿಯಲ್ ಮೀಡಿಯಾ ಬೂಮ್ ಇರ್ಲಿಲ್ಲ, ಇನ್ಫ್ಲೂಯೆನ್ಸರ್ ಅದು ಇದು ಅಷ್ಟೇನ್ ಇರ್ಲಿಲ್ಲ. ಬಟ್ ಇವಾಗ ಎಲ್ಲ ಇದೆ, ಏನ್ ಮಾಡಿದ್ರು ಗೊತ್ತಾಗುತ್ತೆ. ಸೊ ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಅಷ್ಟು ಜನದಲ್ಲಿ ಲಕ್ಷ ವಿಡಿಯೋಸ್ ಹೋಗ್ಬಿಟ್ಟಿರುತ್ತೆ, ಅಷ್ಟು ಜನದಲ್ಲಿ ಒಬ್ರುನೋ ಇಬ್ರುನೋ ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ? ಅಲ್ಲ, ಲಕ್ಷ ವಿಡಿಯೋ ಹೋಗಿರೋದು ಒಂದ್ ಕಡೆ, ನೀವು ಇನ್ಸ್ಟಾಗ್ರಾಮ್ ಸುಮ್ನೆ ಒಂದ್ 4 ರೀಲ್ಸ್ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಾನು ಈ ಸೀಸನ್ ಬಿಗ್ ಬಾಸ್ ಹೋಗ್ತೀನಿ, ನಾನು ಹೋಗ್ಬೇಕು, ಏನೇನ್ ಮಾಡಿದೀನಿ, ನಾನ್ ಸಾಧನೆ ಇದು, ನಾನು ರೀಲ್ಸ್ ಇಷ್ಟ ಮಾಡಿದೀನಿ, ನಾನು ಈ ಸೀರಿಯಲ್ ಸೈಡ್ ಮಾಡಿ ಏನೋ ಒಂದು ಹೇಳ್ತಾ ಇರ್ತಾರೆ. ಅದು ಅವ್ರ ಸಾಧನೆ, ಅದನ್ನ ನಾವು ಇದ್ ಮಾಡಕ್ಕಾಗಲ್ಲ, ಅವ್ರವ್ರದೇ ಸಾಧನೆ ಇರುತ್ತೆ. ಸೊ ಎಲ್ರು ಇದೇ ತರ ಕಳಿಸ್ತಾ ಹೋದ್ರೆ ಅದು ಚಾನ್ಸ್ ಇಲ್ಲ. ಕಾಮನ್ ಹೌದು, ಏನಂದ್ರೆ ನೋಡ್ತಾರೆ ಇವಾಗ ಬಿಗ್ ಬಾಸ್ಗೆ ಎಷ್ಟು ಬಂದಿದೆ, ಸೊ ಇಷ್ಟು ಐಪ್ ಕ್ರಿಯೇಟ್ ಆಗಿದೆ, ನಮಗೆ ಎಷ್ಟು ಲಕ್ಷ ವಿಡಿಯೋ ಬಂದಿದೆ ಅಂದ್ರೆ ಅದ್ರ ಮೇಲೆ ಅದ್ರದ್ದು ಕ್ರೇಜ್ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟು ಕ್ರೇಜ್ ಇದೆ, ಇಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಿದಾರ ಅಂತ. ಅವ್ರ ಅಪ್ಕಮಿಂಗ್ ಇಯರ್ ಅಲ್ಲಿ, ಅಪ್ಕಮಿಂಗ್ ಸೀಸನ್ ಅಲ್ಲಿ ಆತರ ಪ್ರಯತ್ನ ಪಡ್ಬೋದು. ಬಿಟ್ರೆ ಈ ಸೀಸನ್ ಕಷ್ಟ. ಹೌದು. ಸೊ ಇನ್ನೊಂದೇನಂತಂದ್ರೆ, ಇವಾಗ ಆಲ್ಮೋಸ್ಟ್ ಸುದೀಪ್ ಸರ್ ಟೀಮ್ ಅಂತಂದ್ರೆ, ಸುದೀಪ್ ಸರ್ ಆಪ್ತರು ಯಾರು ಇದ್ದಾರೆ, ಕೆಲವೊಬ್ರು ಹೋಗ್ ಬಂದಿದ್ದಾರೆ, ಇನ್ನು ಹೋಗ್ಬೇಕಾದವರು ಒಂದು ಬೆರಳೆಣಿಕೆ ಅಷ್ಟು ಮಾತ್ರ. ಸೊ ಈ ಸೀಸನ್ ಅಲ್ಲಿ ಪ್ರವೀಣ್ ಅವ್ರಾಗಿರ್ಬಹುದು, ಕರಣ್ ಅವ್ರಾಗಿರ್ಬಹುದು, ಇನ್ನೊಂದಷ್ಟು ಜನ, ಏನೋ ಇನ್ನೂ ಒಬ್ರು ಪ್ರತಾಪ್ ಅವ್ರು ಇದ್ದಾರೆ. ಸೊ ಈ ಮೂವರಲ್ಲಿ ಒಬ್ರು ಹೋಗ್ಬೋದು ಅಂತ. ಸೊ ಈ ಮೂವರಲ್ಲಿ ಯಾರು ಹೋಗ್ಬೋದು? ಇಲ್ಲ, ನನಗೆ ಖಂಡಿತ ಇವ್ರ ಮೂವರಲ್ಲಿ ಯಾರಾದ್ರೂ ಖುಷಿ ಹಂಗೇನಿಲ್ಲ. ಬಟ್ ಇದಕ್ಕಿಂತ ಇನ್ನೂ ಜಾಸ್ತಿ ಹೆಸರುಗಳು ಕೂಡ ಕೇಳಿ ಬರ್ತಿದೆ. ಅಂದ್ರೆ ಏನು ಸುದೀಪ್ ಸರ್ CCL ಟೀಮ್ ಮೇಟ್ ಏನಿದ್ದಾರೆ ಅದರಲ್ಲಿ ಯಾರ್ಯಾರು ಹೋಗಿಲ್ಲ, ಅವರು ಕಳ್ಸೋ ಚಾನ್ಸ್ ಅಂದ್ರೆ ಅವ್ರು ಹೋಗೋ ಚಾನ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾರು ಹೋಗ್ತಾರೆ ಏನಂತ ಗೊತ್ತಿಲ್ಲ. ಕೆಲವರು ಹೋಗಿದ್ದಾರೆ, ರಾಜೀವ್ ಅವರು ಹೋಗಿದ್ದಾರೆ, ವಿನಯ್, ರಜತ್ ಅವರು, ಮಂಜು, ಉಗ್ರಂ ಮಂಜು, JK ಅವರು ಹೋಗಿದ್ದಾರೆ. ಸೊ ಈ ತರ CCL ಟೀಮು ಮತ್ತೆ ಸುದೀಪ್ ಅವರ ಏನು ಆ ಸರ್ಕಲ್ ಇದೆಯಲ್ಲ, ಅದರಲ್ಲೂ ಒಬ್ರು ಇಬ್ರು ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ಅದನ್ನ ಸುದೀಪ್ ಅವರ ಸರ್ಕಲ್ ಆದ ದೃಷ್ಟಿಯಿಂದ ನಾವು ಕಳಿಸ್ತಾ ಇದೀವಿ ಅಂತ ಹೇಳಕ್ಕಾಗಲ್ಲ. ನಾನು ಎಲ್ಲ ಒಂದ್ ಕಡೆ ಟ್ರಾಲ್ ನೋಡ್ತಿದ್ದೆ, ಸುದೀಪ್ ಸರ್ ಮಗಳು ಸಾನ್ವಿ ಅವರು ಹೋಗ್ತಾರೆ. ಹೌದೌದು, ಅದು ಕೂಡ ಕೇಳ್ತಾರೆ. ಎಷ್ಟು ಗಾಸಿಪ್ ಗಳು ಕ್ರಿಯೇಟ್ ಆಗ್ತಾ ಇದೆ ಬಿಗ್ ಬಾಸ್ ಹಿಂದೆ. ಹೌದು, ಈಗ ನೀವು ಈ ಸೀಸನ್ ಅಂತಲ್ಲ, ಲಾಸ್ಟ್ ಸೀಸನ್ ಕೂಡ ತಗೊಂಡ್ರೆ ಅಷ್ಟೇ ದೊಡ್ಡ ಸ್ಟಾರ್ ಗಳ ಹೆಸರು ಕೂಡ ಬಂದಿತ್ತು. ಅದು ರೀಸೆಂಟ್ ಆಗಿ ಸುಧಾರಾಣಿ ಮ್ಯಾಮ್ ಬಂದಿತ್ತು. ಸೊ ಕ್ರಿಕೆಟರ್ ಇವರು ಶ್ರೇಯಾಂಕ ಪಾಟೀಲ್ ಅವ್ರದ್ದು ಇತ್ತು. ಸೊ ಅದೆಲ್ಲ ಚಾನ್ಸಸ್ ತುಂಬಾ ಕಡಿಮೆ ಇದೆ.
ಯಾಕೆಂದ್ರೆ ಅವ್ರವ್ರು ಆ ಫೀಲ್ಡ್ ಅಲ್ಲಿ ಪೀಕ್ ಅಲ್ಲಿ ಇದ್ದಾಗ ಸೊ ಅವರು ಒಂದು 2-3 ತಿಂಗಳು ಟೈಮ್ ಕೊಟ್ಟು ಇಲ್ಲಿಗೆ ಬರೋದಕ್ಕೆ ಕಷ್ಟ. ಅಂದ್ರೆ ಈಗ ಅವರು ಒಳ್ಳೆ ಟೈಮು ಕ್ರಿಕೆಟ್ ಅಲ್ಲಿ ಇಂಟರ್ನ್ಯಾಷನಲ್ IPL ವುಮೆನ್ಸ್ ಪ್ರೀಮಿಯರ್ ಲೀಗ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಸೊ ಬರ್ಬೋದು, ಬೇಡ ಅಲ್ಲ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ಬರೋದ್ ಸಾಧ್ಯತೆ ಕಡಿಮೆ ಕಷ್ಟ ಕಡಿಮೆ. ಓಕೆ, ಹಾಗಾದ್ರೆ ನಾವು ಒಂದಷ್ಟು ಲಿಸ್ಟ್ ಮಾಡ್ಕೊಂಡ್ಬಂದ್ವಿ ನಮ್ಮ ಬಾಸ್ ಟಿವಿ ಕಡೆಯಿಂದ ಸಂಭವ್ಯ ಪಟ್ಟಿ ಯಾರು ಹೋಗ್ಬಹುದು ಅಂತ. ಸೊ ಹೆಸರು ಹೇಳ್ತಾ ಹೋಗ್ತೀನಿ, ನೋಡೋಣ ಅವ್ರು ಹೋದ್ರೆ ಹೇಗಿರುತ್ತೆ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಸೋರ್ಸಲ್ಲಿ ಕೆಲವೊಬ್ರದ್ದು ಹೆಸರು ಓಡಾಡ್ತಾ ಇದೆ, ಹಾಗೆ ವರುಣ್ ಆರಾಧ್ಯ ಅವರು ಅಂತ. ಸೊ ವರುಣ್ ಆರಾಧ್ಯ ಅವರು ಹೋಗ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು, ಮತ್ತೆ ಇವಾಗಲೂ ಕೂಡ ಟ್ರೆಂಡ್ ಅಲ್ಲೇ ಇದ್ದಾರೆ ಅವರು. ಅವ್ರದ್ದು ಬ್ಲಾಗ್ಸ್ಗಳು, ವಿಡಿಯೋಸ್ಗಳು, ಶಾರ್ಟ್ ಫಿಲ್ಮ್ಸು, ಸಾಂಗ್ಸ್ಗಳು ಎಲ್ಲದೂ ಕೂಡ ಚೆನ್ನಾಗೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವ್ರು ಹೋದ್ರೆ ಹೇಗಿರುತ್ತೆ ಅನ್ಸುತ್ತೆ? ಅಲ್ಲ, ನನ್ಗೆ ಏನ್ ಅನ್ಸುತ್ತೆ, ಆಲ್ಮೋಸ್ಟ್ ವರುಣ್ ಆರಾಧ್ಯ ನಿಮ್ಗೆ ಗೊತ್ತಿದೆ ಎಲ್ಲ ಹುಡುಗಿಯರ ಫೇವರೇಟ್ ಅಂತ. ಹೌದಾ? ಸೊ ಆಮೇಲೆ ಒಂದೇನಂದ್ರೆ ಕಾಂಟ್ರವರ್ಸಿ ಇವಾಗ ಮದ್ವೆ ಬಿಸಿಲ್ ಬೇರೆ ಇದ್ದಾರೆ. ಸೊ ಕಾಂಟ್ರವರ್ಸಿನೂ ಕೂಡ ಇದೆ. ಅವ್ರ ಎಕ್ಸ್ ಆಮೇಲೆ ಅವ್ರ ಎಕ್ಸ್ ಬರ್ಬೋದು, ವರ್ಷ ಕಾವೇರಿ ಅಂತ ಕೂಡ ಇತ್ತು. ಆಮೇಲೆ ಒಟ್ಟಿಗೆ ಬರ್ಬೋದು ಒಂದೇ ಸೀಸನ್ ಇಲ್ಲಿ ಅಂತ ಕೂಡ ಇತ್ತು. ಬಟ್ ವರುಣ್ ಆರಾಧ್ಯ ಹೇಳಿರೋ ಪ್ರಕಾರ ಅವರಿಗೆ ಆಫರ್ ಬಂದಿದ್ದು ನಿಜ ಅಂತ, ಅಂದ್ರೆ ಲಾಸ್ಟ್ ಸೀಸನ್ ಅಥವಾ ಹೇಳಿದ್ರು. ಸೊ ಅವ್ರು ಏನೋ ಅವರ ಒಂದು ಬಿಜಿ ಶೆಡ್ಯೂಲ್ ಅಥವಾ ಅವರ ಏನೋ ಪ್ರಾಜೆಕ್ಟ್ ಕಾರಣಾಂತರದಿಂದ ಹೋಗಿಲ್ಲ. ಬಟ್ ಇವಾಗ ಮದ್ವೆ ಅಪ್ಕಮಿಂಗ್ ಇದೆ, ಅವರ ಹೊಸ PNC ಬೇರೆ. ಬಟ್ ಅವ್ರು ಹೋಗೋ ಚಾನ್ಸಸ್ ನನ್ನ ಪ್ರಕಾರ ಕಡಿಮೆ ಅಂತ ಅನ್ಸುತ್ತೆ. ಅವರು ಬೆಟರ್ ಲಕ್ ನೆಕ್ಸ್ಟ್ ಸೀಸನ್ ಅಂತ ಅನ್ಬೋದು. ಬಟ್ ಫಿಲಮು ಸೀರಿಯಲ್ ಕೂಡ ಮಾಡ್ತಿದ್ದಾರೆ, ಬೃಂದಾವನ ಅಂತ ಕೂಡ ಒಂದು ಮಾಡಿದ್ರು ಅದು. ಸೊ ಈ ತರ ಒಂದು ಪೀಕ್ ಟೈಮಲ್ಲಿ ಯಾರು ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಕಡಿಮೆ. ಇಲ್ಲ ಹೋದ್ರು ಹೋಗ್ಬೋದು, ಯಾಕಂದ್ರೆ ಬಿಗ್ ಬಾಸ್ ಒಂದು ಒಳ್ಳೆ. ಬಟ್ ವರುಣ್ ಆರಾಧ್ಯ ಅವ್ರ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ಇವಾಗ ಮದ್ವೆ ಬೇರೆ, ಓಡಾಟಗಳು. ಆಮೇಲೆ ಅವ್ರು ಅದನ್ನ ಒಳ್ಳೆ ತರ ಬಳಸ್ಕೊಳೋದಾದ್ರೆ ಹೋಗ್ಬೋದು, ಯಾಕಂದ್ರೆ ಬಿಗ್ ಬಾಸ್ ಒಳ್ಳೆ ಪ್ಲಾಟ್ಫಾರ್ಮ್. ಅಲ್ಲಿ ಹೋದ್ರೆ ನಮ್ಗೆ ಇಷ್ಟು ದಿನ ಮಾಡಿರೋ ಹೆಸರು, ನೇಮು, ಫೇಮು ಬೇರೆ ತರ ಬಿಗ್ ಬಾಸ್ ಇಂದ ಬರೋದಕ್ಕೆ ಬೇರೆ ತರ ಆಗುತ್ತೆ. ಸೊ ಹಂಗಾಗಿ ನನ್ನ ಪ್ರಕಾರ 50-50 ಇರ್ಬೋದು ವರುಣ್ ಆರಾಧ್ಯ. ಯಜಮಾನ ಸೀರಿಯಲ್ ಮಾಡಿದಲ್ಲ ಮಧುಶ್ರೀ ಭೈರಪ್ಪ. ಮಧುಶ್ರೀ ಭೈರಪ್ಪ ಅವರು ಕೂಡ ಪ್ರಾರಂಭದಲ್ಲಿ ಇನ್ಫ್ಲುಯೆನ್ಸರ್ ಇಂದ ಸ್ಟಾರ್ಟ್ ಮಾಡಿ ಸೀರಿಯಲ್ ಈ ತರ ಎಂಟ್ರಿ ಕೊಟ್ರು. ನನ್ನ ಪ್ರಕಾರ ಮಧುಶ್ರೀ ಭೈರಪ್ಪ ಈ ಸಲ ಸ್ವಲ್ಪ ಹೋಗೋ ಚಾನ್ಸ್ ಜಾಸ್ತಿ ಕಾಡ್ತಿದೆ. ಅಂದ್ರೆ ಯಾಕಂದ್ರೆ ಲಾಸ್ಟ್ ಸೀಸನ್ ಒಳಗೆ ಹೋಗಿ ಬಂದಿದ್ರು ಸೀರಿಯಲ್ ಪ್ರಮೋಷನ್ ಗೋಸ್ಕರ. ಸೊ ಈ ಸಲ ಹೋಗಬಹುದು ಅನ್ನೋ ಒಂದು ಇದಿದೆ. ಸೀರಿಯಲ್ಸ್ ಏನು ಮಾಡ್ತಾ ಇಲ್ಲ ಅವರು ಸದ್ಯದ ಮಟ್ಟಿಗೆ. ಹೌದು, ಮೇ ಬಿ ಹೋಗ್ಬಹುದು. ಅಂದ್ರೆ ಈಗ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಎಲ್ಲ ಕಡೆ ನೇಮು ಫೇಮ್ ಬಂದಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಂಗಾಗಿ ಮಧುಶ್ರೀ ಭೈರಪ್ಪ ಅವ್ರನ್ನ ಕಳ್ಸೋ ಚಾನ್ಸಸ್ ಇದೆ. ಓಕೆ, ಹಾಗಾದ್ರೆ ಮತ್ತೊಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಸರು ಪ್ರತಿ ಸೀಸನ್ ಅಲ್ಲೂ ಇವ್ರ ಹೆಸರು ಬರುತ್ತೆ, ಸ್ಯಾಮ್ ಸಮೀರ್ ಅವ್ರ ಹೆಸರು. ಅವರು ಹೋಗಬಹುದಾ? ಯಾಕಂದ್ರೆ ಈಗ ಒಟ್ಟೊಟ್ಟಿಗೆ ವರುಣ್ ಆರಾಧ್ಯ, ಮಧುಶ್ರೀ ಭೈರಪ್ಪ ಮತ್ತೊಬ್ರು ಇನ್ಫ್ಲೂಯೆನ್ಸರ್ ನ ಒಟ್ಟಿಗಂತೂ ಹಾಕಲ್ಲ. ಸೊ ಇವ್ರದ್ದು ಹೇಗನ್ಸುತ್ತೆ? ಅದೇ ನೀವ್ ಹೇಳ್ದಂಗೆ ಒಟ್ಟಿಗೆ ಹಾಕಲ್ಲ, ಬಟ್ ಅವ್ರು ಬರ್ಲಿಲ್ಲ ಅಂದ್ರೆ ಇವ್ರು ಬರ್ಲಿಲ್ಲ ಅಂದ್ರೆ ಇವ್ರ ಆಪ್ಷನ್ ಅನ್ನೋ ತರ ಇಟ್ಕೊಂಡಿರ್ತಾರೆ. ಸ್ಯಾಮ್ ಸಮೀರ್ ಅಷ್ಟೇ ಇವಾಗ ಒಳ್ಳೆ ಟ್ರೆಂಡ್ ಅಲ್ಲಿ ಇದ್ದಾರೆ. ಅವ್ರದ್ದು ಇವಾಗ ಮದ್ವೆ ಅನ್ಸುತ್ತೆ ಇವಾಗ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಅದೇ ನಾವು ಹೇಳಿರೋ ಹೆಸರುಗಳಲ್ಲಿ ಯಾರಾದ್ರೂ ಒಬ್ರು ಹೋಗೇ ಹೋಗ್ತಾರೆ ಇನ್ಫ್ಲೂಯೆನ್ಸರ್ ಈ ಕ್ಯಾಟಗರಿಲಿ. ಬಟ್ ಸ್ಯಾಮ್ ಸಮೀರ್ ಹೋಗ್ಬೋದು, ಅಷ್ಟೇ ನೇಮು ಇದೆ, ಕ್ರೇಜು ಇದೆ, ಎಲ್ರಿಗೂ ಗೊತ್ತಿರೋ ಅಂತ ಇನ್ಫ್ಲೂಯೆನ್ಸ್ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬ್ಲಾಗ್ಗಳು ತುಂಬಾ ಇಷ್ಟ ಆಗುತ್ತೆ. ಇವನ್ ರಚಿತಾರಾಮ್ ಅವರು ಕೂಡ ಲೈಕ್ ಮಾಡ್ತಿದ್ದಾರೆ, ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಅವ್ರದ್ದು ಬ್ಲಾಗ್ ಅನ್ನ ಇಷ್ಟಪಡ್ತಾರೆ. ಸೊ ಈ ಚಾನ್ಸ್ ಇರ್ಬೋದು, ಹೋಗೋ ಚಾನ್ಸಸ್ ಇದೆ. ಓಕೆ, ರಾಘು ರಾಘವೇಂದ್ರ ರಾಗಿಣಿ ಅವರ ಕಾಮಿಡಿ ಖಂಡಿತ ಅವ್ರದ್ದು ಲಾಸ್ಟ್ ಒಂದು ನನಗೆ ಸಿಕ್ದಾಗ ಕೂಡ ಕೇಳಿದೆ ನಾನು, ಅಂದ್ರೆ ಇಲ್ಲ ನೆಕ್ಸ್ಟ್ ಇದ್ರೆ ನಾನು ಖಂಡಿತ ನಿಮಗೆ ಫಸ್ಟ್ ಹೇಳೋದು ಅನ್ನೋ ತರ ಹೇಳಿದ್ರು. ಬಟ್ ಅವ್ರು ಹೋಗೋ ಚಾನ್ಸಸ್ ಸ್ವಲ್ಪ ಇನ್ನೂ ಜಾಸ್ತಿನೇ ಇದೆ, ಯಾಕೆಂದ್ರೆ ಕಾಮಿಡಿ ಕ್ಯಾಟಗರಿಯಿಂದ ಬೇಕೇ ಬೇಕು. ಮತ್ತೆ ಅವರು ಅಲ್ಲಿ ಶೋಸ್ ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೌದು, ನನ್ಗೇನ್ ಅನ್ಸುತ್ತೆ, ಕಾಮಿಡಿ ಕ್ಯಾಟಗರಿಯಿಂದ ಹೋದವರಿಗೆ ಪ್ಲಸ್ ಪಾಯಿಂಟ್ ಕೊನೆ ತನಕ ಉಳಿಯಕ್ಕೆ. ಎಂಟರ್ಟೈನ್ಮೆಂಟ್ ಜನ ಕೇಳೋದು. ಸೊ ಅಲ್ಲಿ ಜಗಳ ಗಿಗಳ ಅದಕ್ಕಿನ್ನ ಎಂಟರ್ಟೈನ್ಮೆಂಟ್ ಜನ ಜಾಸ್ತಿ ಕೇಳ್ತಾರೆ. ಸೊ ರಾಘು ಹೋದ್ರೆ 100% ಒಳ್ಳೆ ಕಾಮಿಡಿ ಇರುತ್ತೆ. ಸೊ ಅವ್ರು ಹೋಗೋ ಚಾನ್ಸ್ ಕೂಡ ಜಾಸ್ತಿ ಇದೆ, ಅವ್ರು ಹೋಗ್ಬೋದು ಅಂತ ಅನಿಸ್ತಿದೆ ನನಗೇನೋ. ಮತ್ತೆ ಇವಾಗ ಸ್ವಲ್ಪ ಅವರು ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದಾರೆ, ಅದೇ ಹೆಚ್ಚಾಗಿ ಕಾಣಿಸ್ತಿಲ್ಲ ಸ್ವಲ್ಪ ಮಟ್ಟಿಗೆ. ಮತ್ತೆ ಏನು ಶೋಸ್ ಇವಾಗ ಮಾಡ್ತಾ ಇಲ್ಲ ಅವರು, ಮೇ ಬಿ ಹೋಗ್ಬಹುದು. ಇದೆಲ್ಲ ಒಂಥರ ಹಿಂಟು, ಯಾಕೆಂದ್ರೆ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಸಾಕಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಅದೆಲ್ಲ ಇದಿರುತ್ತೆ. ಸೊ ನಮಗೆ ಏನಾರ ಹಿಂಟ್ ಸರ್, ನಮಗೆ ಇದನ್ನೆಲ್ಲ ನೋಡ್ತಾ ಇರ್ತೀವಿ ಪ್ರತಿ ಸೀಸನ್. ಸೊ ಹಂಗಾಗಿ ಅಬ್ಸರ್ವೇಷನ್ ಅಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಹೋಗೋ ಚಾನ್ಸ್ ಇದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಭಾಗ್ಯಲಕ್ಷ್ಮಿ ಸುಷ್ಮಾ ಅವರು ಇವಾಗ ಕಲರ್ಸ್ ಅಲ್ಲೇ ತುಂಬಾ ಬೂಮ್ ಆಗ್ತಾ ಇದಾರೆ, ಅಂದ್ರೆ ಸಾಕಷ್ಟು ಆಂಕರಿಂಗ್ ಗಳನ್ನ ಸೀರಿಯಲ್ದೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಇವಾಗ ಅದು ಒಳ್ಳೆ ವರ್ಚಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೋಗ್ಬಹುದಾ ಇವರು? ನನ್ಗನ್ಸುತ್ತೆ ಸುಷ್ಮಾ ಅವರು ಯಾವ್ದೋ ಸೀಸನ್ ಅಲ್ಲಿ ಹೋಗ್ಬೇಕಿತ್ತು ಆಕ್ಚುಲಿ. ಅಷ್ಟು ಟ್ಯಾಲೆಂಟೆಡ್, ಅಷ್ಟು ಎಲ್ರಿಗೂ ಗೊತ್ತಿರೋ ಅಂತ ಪರ್ಸನ್ ಅವರು. ಹಂಗಾಗಿ ಈ ಸೀಸನ್ ಅವ್ರು ಹೋದ್ರು ಅಂದ್ರೆ ಯಾರು ಆಶ್ಚರ್ಯ ಪಡೋದು. ರೀಸೆಂಟ್ ಆಗಿ ಸೀರಿಯಲ್ ಕೂಡ ಮುಗ್ದಿದೆ. ಸೊ ಹಂಗಾಗಿ ಅವ್ರು ಹೋಗೋ ಅರ್ಹತೆ ಇರೋ ಟಾಪ್ 1 ಅಲ್ಲಿ ಈ ಏನ್ ಲೀಸ್ಟ್ ಹೇಳ್ತಾರಲ್ಲ ಅದರಲ್ಲಿ ಟಾಪ್ 1 or 2 ಅಲ್ಲಿ ಬಂದೇ ಬರ್ತಾರೆ. ಸೊ ಅದರಲ್ಲಿ ಹೋದ್ರೆ ಆಶ್ಚರ್ಯ ಪಡ್ಬೇಕಂತ ಇಲ್ಲ, ಅವ್ರು ಹೋಗಂತ ಇರೋ ಸ್ಪರ್ಧೆ. ಸುಷ್ಮಾ ಅವರು. ಓಕೆ, ನೆಕ್ಸ್ಟ್ ಸಿಂಗರ್ ಕ್ಯಾಟಗರಿಯಿಂದ ಬಾಳು ಬೆಳಗುಂದಿ.
ಬಹಳ ಬೆಳಗುಂದಿನೂ ಅಷ್ಟೇ. ಈಗ ಏನಂದ್ರೆ ಇವಾಗ ನೋಡಿ ಲಾಸ್ಟ್ ಟೈಮ್ ಇವ್ರು ಹೋದ್ರು, ಲಾಸ್ಟ್ ಸೀಸನ್ ಯಾರು ಹನುಮಂತ ಅವರು ಗೆದ್ದೇ ಬಿಟ್ರು. ಅದು ಹಿಂದಿನ ಸೀಸನ್ ಇವ್ರು ಹೋದ್ರು, ಯಾರು ಮಾಳು ಅವ್ರು ಹೋದ್ರ. ಸೊ ಈ ಸೀಸನ್ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಜನಗಳನ್ನ ಸ್ವಲ್ಪ ಅಟ್ರಾಕ್ಷನ್ ಮಾಡ್ಬೇಕು, ಅವ್ರನ್ನ ಇಲ್ಲಿ ನೋಡೋ ತರ ಮಾಡ್ಬೇಕಂದ್ರೆ ಅಲ್ಲಿನಿಂದ ಯಾರಾದ್ರೂ ಇಬ್ರು ಮಾಳು ಕಾಂಟ್ರಿಬ್ಯೂಷನ್ ಅಷ್ಟೇನ್ ಇರ್ಲಿಲ್ಲ ಬಿಗ್ ಬಾಸ್ ಅವ್ರು ಉಪಯೋಗಿಸ್ಕೊಳ್ಳೇ ಇಲ್ಲ. ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ರು, ಎಷ್ಟು ಜನ ವೋಟಿಂಗ್ ಬರ್ತಾ ಇತ್ತು, ಬಟ್ ಅವರು ಉಪಯೋಗಿಸ್ಕೊಳ್ಳಿಲ್ಲ. ಬಟ್ ಹನುಮಂತ ಅವ್ರು ಉಪಯೋಗಿಸ್ಕೊಂಡ್ರು. ಹೌದಾ, ಹನುಮಂತ ಅವ್ರು ಉಪಯೋಗಿಸ್ಕೊಂಡ್ರು, ಗೆದ್ರು. ಬಟ್ ಮಾಳುಗ್ ಅದಾಗ್ಲಿಲ್ಲ. ಈಗ ಬಾಳು ಬೆಳಗುಂದಿ ಅವರಿಗೆ ಸಾಧ್ಯತೆ ಸೇಮ್ ಏನು ಮಾಳು ಇದಾರಲ್ಲ ಅದೇ ರೇಂಜ್ ಅಲ್ಲಿ ಇವ್ರು ಇದಾರೆ. ಅಂದ್ರೆ ಏನ್ ಸಿಂಗಿಂಗ್ ಲೆವೆಲ್, ಆ ಉತ್ತರ ಕರ್ನಾಟಕ ಫ್ಯಾನ್ ಬೇಸ್ ಇವ್ರಿಗೂ ಕೂಡ ಇದೆ. ಬಟ್ ನೋಡ್ಬೇಕು ಅದೇ ಇವ್ರಿಗೆ ಕೊಡ್ತಾರ ಅಥವಾ ಬೇರೆ ಯಾರಾದ್ರೂ. ಈಗ ಮಲ್ಲಮ್ಮ ಕೊಟ್ರು ಲಾಸ್ಟ್ ಸೀಸನ್, ಆ ತರ ಯಾರಾದ್ರೂ ಬೇರೆ ಕ್ಯಾಂಡಿಡೇಟ್ ಕೊಟ್ರು ಆಶ್ಚರ್ಯ. ಸೊ ಹಂಗಾಗಿ ಬಾಳು ಹೋದ್ರು ಏನ್ ಸಮಸ್ಯೆ ಇಲ್ಲ. ಬಟ್ ಬಾಳು ಅವ್ರ ಕಡೆಯಿಂದ ಅದೇ ಒಳ್ಳೆ ಸಾಂಗು ಈ ತರ ನಾವು ನೋಡ್ಬೋದು ಅಷ್ಟೇ. ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡೋದು ನಾನು ನೋಡಿಲ್ಲ, ಏನಂತ ನಾನು ನೋಡಿಲ್ಲ ಅಷ್ಟಾಗಿ ಎಲ್ಲೂ. ಇದೆಲ್ಲ ನೋಡಿ ದೃಷ್ಟಿಕೋನ ಇಟ್ಕೊಂಡ್ರೆ ಇವಾಗ್ಲೂ ಪ್ರೋಗ್ರಾಮ್ ಮಾಡ್ತಾರೆ ಜೋಡಿ ನಂಬರ್ 1 ಅಲ್ಲೂ ಕೂಡ ಇದಾರೆ. ಕೂಡ ಮೇ ಬಿ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ ಸಿಂಗರ್ ಕ್ಯಾಟಗರಿಯಿಂದ. ನೆಕ್ಸ್ಟ್ ಪ್ರಿಯಾಂಕಾ, ಮಹಾನಟಿ ಪ್ರಿಯಾಂಕಾ. ಮಹಾನಟಿ ಪ್ರಿಯಾಂಕಾ ಅವ್ರು ಅಷ್ಟೇ. ಮಹಾನಟಿಲಿ ನೋಡಿರ್ತೀರಿ ನೀವು ಯಾವ ತರ ಆಕ್ಟಿಂಗು, ಎಲ್ರು ಕೂಡ ಅವ್ರಿಗೆ ಗೊತ್ತಿರೋ ಅಂತ ಫೇಸ್. ಸೊ ಈ ಒಂದು ಸೀರಿಯಲ್ ಕ್ಯಾಟಗರಿಲಿ ಪ್ರಿಯಾಂಕಾ ಅವರು ಹೋದ್ರು ಕೂಡ ಹೋಗ್ಬೋದು. ಯಾಕಂದ್ರೆ ಸೀರಿಯಲ್ ಕ್ಯಾಟಗರಿ ನಮಗೆ ತುಂಬಾ ಕಾಂಪಿಟೇಷನ್ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್. ಸೀರಿಯಲ್ ಆಕ್ಟರ್ಸ್ ಜಾಸ್ತಿ ಇರ್ತಾರೆ ಹೀರೋಯಿನ್ಸ್ ಗಿಂತನೂ. ಸೊ ಇವರು ಹೋದ್ರು ಹೋಗ್ಬೋದು, ಖಂಡಿತ ಹೋಗ್ಬೋದು. ಅದೇ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಪ್ರಿಯಾಂಕಾ ಅವರು ಸ್ವಲ್ಪ ಟಫ್ ಆಗಿ ಕೊಟ್ಟು ಎಂಟ್ರಿ ಕೂಡ ಚಾನ್ಸ್ ಇದೆ, ನೋಡ್ಬೇಕು. ಬಟ್ ಪ್ರಿಯಾಂಕಾ ಅವರು ತುಂಬಾ ಸಾಫ್ಟ್, ಮಾತಾಡೋದೇ ಸಾಫ್ಟ್. ಸೊ ಹೇಗಿರ್ತಾರೆ ಅಲ್ಲ, ಇನ್ನೊಂದೇನಂದ್ರೆ ನೋಡಿ, ಹೊರಗಡೆ ನಾವು ಒರಿಜಿನಲ್ ಸಾಫ್ಟ್ ಆಗಿದ್ದವರು ಬಿಗ್ ಬಾಸ್ ಅಲ್ಲಿ ಬೇರೆ ತರನು ಆಗ್ಬೇಕು. ಕೆಲವರು ಹಂಗೆ ಕೊನೆ ತನಕ ಅದೇ ನಮ್ಮ ವ್ಯಕ್ತಿತ್ವನ ಇಟ್ಕೊಂಡು ಗೆದ್ದವ್ರು ಇದಾರೆ. ಸೊ ಅಲ್ಲಿನ ಇದಕ್ಕೆ ಅಡ್ಜಸ್ಟ್ ಆಗದೆ ನಾವು ವೈಲೆಂಟ್ ಆಗಿ ಇದ್ ಮಾಡಿದವ್ರು ಇದಾರೆ. ಸೊ ಹೇಳಕ್ಕಲ್ಲ, ಸೈಲೆಂಟ್ ಅನ್ನೋದು ಹೊರಗಿದ್ದಾಗ ಅಷ್ಟೇ, ಅಲ್ಲಿ ಒಳಗಡೆ ಏನಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಹುಲಿ ಕಾರ್ತಿಕ್ ಅವರು, ಇವ್ರ ಹೆಸರು ಎಷ್ಟು ಸೀಸನ್ ಗಳಿಂದ ಕೇಳಿ ಬರ್ತಾ ಇದೆ. ಸೊ ಮೇ ಬಿ ಈ ಸೀಸನ್ ಹೋಗಬಹುದು. ಖಂಡಿತ ಹುಲಿ ಕಾರ್ತಿಕ್ ಅವರಿಗೆ ಲಾಸ್ಟ್ ಸೀಸನ್ ನೀವು ಹೋಗ್ತೀರಾ ಪಕ್ಕ. ಹೋಗೋದ್ರೊಳಗೆ ನಮಗೆ ಒಂದು ಚಿಚ್ಚಾಡ್ಬೇಕು ಅಂತ ಲಾಸ್ಟ್ ಟೈಮ್ ನಾನೇ ಅಪ್ರೋಚ್ ಮಾಡಿದ್ದೆ. ಬಟ್ ಅವ್ರು ಇಲ್ಲ, ಖಂಡಿತ ನಾನು ಹೋಗ್ತಾ ಇಲ್ಲ, ಹೋದ್ರೆ ನಿಮಗೆ ಫಸ್ಟ್ ಹೇಳ್ತೀನಿ. ಅವರು ಕೂಡ ಅದೇ ಹೇಳಿದ್ರು. ಬಟ್ ಈ ಸೀಸನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹುಲಿ ಕಾರ್ತಿಕ್ ಒಳ್ಳೆ ಎಂಟರ್ಟೈನ್, ಅದ್ರಲ್ಲಿ ಯಾವ್ದು ಮಾತಿಲ್ಲ. ರಾಘು ಹುಲಿ ಕಾರ್ತಿಕ್ ಈ ತರ ಒಟ್ಟೊಟ್ಟಿಗೆ ಇದ್ಬಿಟ್ರೆ ಮುಗೀತು. ಸೊ ಅದೇ ರಾಘು ಮಿಸ್ ಆಯ್ತಂದ್ರೆ ಹುಲಿ ಕಾರ್ತಿಕ್ 100% ಹೋಗೋ ಚಾನ್ಸ್ ಇದೆ. ಬಟ್ ಇಬ್ರು ಕಳ್ಸಲ್ಲ. ಅಲ್ಲಿ ನೋಡೋಣ, ಏನಾದ್ರೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಗಗನ ಅವ್ರು ಸ್ವಲ್ಪ ಬೂಮ್ ಆಗ್ತಾ ಇದಾರೆ ಸೋಷಿಯಲ್ ಮೀಡಿಯಾ. ಹೌದು, ಗಗನ್ ಅವ್ರು ಇದಾರೆ. ಬಟ್ ಗಗನ್ ಅವ್ರದ್ದು ಒಳಗಡೆ ಹೋಗೋ ಚಾನ್ಸಸ್ ನನ್ಗನ್ಸು ವೈಯಕ್ತಿಕವಾಗಿ, ಅಥವಾ ನಾನ್ ನೋಡಕ್ ಕಡಿಮೆ ಅನ್ಸುತ್ತೆ. ಗೊತ್ತಿಲ್ಲ ಯಾವ್ಯಾವ ದೃಷ್ಟಿಕೋನದಲ್ಲಿ ಸೀರಿಯಲ್ ಮಾಡ್ತಾ ಇದಾರೆ ಗಗನ. ಹೌದು, ಸೊ ಗಗನ್ ಅವ್ರದ್ದು ಕಮ್ಮಿ ಚಾನ್ಸಸ್, ಹೋಗೋ ಚಾನ್ಸಸ್ ಕಡಿಮೆ. ಲಾಸ್ಟ್ ಸೀಸನ್ ಗಿಲ್ಲಿ ಹೋದ್ರು, ಈ ಸೀಸನ್ ಅಲ್ಲಿ ಗಗನ ಹೋಗ್ತಾರೆ ಅಂತ ಇದೆ, ಟ್ಯಾಗ್ ಬಂದೇ ಬರುತ್ತೆ. ಸೊ ಅದೆಲ್ಲ ಬೇರೆ ತರ ಫ್ಯಾನ್ಸ್ ನೋಡ್ತಾರೆ. ಬಟ್ ನಾವು ಬಿಗ್ ಬಾಸ್ ವೀಕ್ಷಕರಾಗಿ ಪ್ರತಿ ಸೀಸನ್ ನೋಡ್ಕಂತ ಬಂದಿರೋದ್ರಿಂದ ಗಗನ್ ಅವ್ರು ಹೋಗೋ ಚಾನ್ಸ್ ಕಡಿಮೆ. ನೆಕ್ಸ್ಟ್ ಮೌನ ಗುಡ್ಡೆ ಮನೆ. ಮೌನ ಗುಡ್ಡೆ ಖಂಡಿತ ಅವ್ರದ್ದು ಲಾಸ್ಟ್ ಸೀಸನ್, ಅದ್ರ ಹಿಂದಿನ ಈ ತರ ಏನ್ ಅವ್ರು ಒಂದ್ ಸ್ವಲ್ಪ ಬಂದ್ರು, ಅಲ್ಲಿಂದನೂ ಕೂಡ ಕೇಳ್ತಾ ಬರ್ತಾ ಇತ್ತು. ಮೌನ ಗುಡ್ಡೆ ಮನೆ ನನ್ಗೇನು ಅನ್ಸುತ್ತೆ, ಸೀರಿಯಲ್ ಕ್ಯಾಟಗರಿಯಿಂದ ಹೋಗೋ 2-3 ಜನ ಆರ್ಟಿಸ್ಟ್ಗಳಲ್ಲಿ ಇವ್ರದೊಂದು ಫಿಕ್ಸ್ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ನೆಕ್ಸ್ಟ್ ಏನಾದ್ರು ಚೇಂಜಸ್ ಆಗ್ಬೋದು. ಬಟ್ ಮೌನ ಗುಡ್ಡೆ ಮನೆ ಈಗ ಸೀರಿಯಲ್ ಅಲ್ಲೂ ಬಿಸಿ ಆಗಿದ್ದಾರೆ ಅಲ್ವಾ ಮೌನ? ಹೌದು, ಏನಾಗುತ್ತೆ ನೋಡೋಣ. ಹೌದು, ಅಂದ್ರೆ ಅದೇ ಡಿಪೆಂಡ್ ಅಪಾನ್ ಏನಾದ್ರು ಚೇಂಜಸ್ ಮಾಡ್ತಾರೆ, ಹೋಗ್ಲೇಬೇಕು ಅಂತ. ಹೌದು. ನೆಕ್ಸ್ಟ್ ಅನನ್ಯ ಅಥವಾ ಅಂಕಿತಾ, ಅಕ್ಕ ತಂಗಿಯರಲ್ಲಿ ನನ್ನ ಪ್ರಕಾರ ಹೌದು, ಇಬ್ರಲ್ಲಿ ಒಬ್ರನ್ನ ಕಳಿಸಬಹುದು ಅಂತ ಹೇಳ್ತಾರೆ. ಅನನ್ಯ ಹೋಗ್ಬೋದು, ಯಾಕಂದ್ರೆ ಅಂಕಿತಾ ಅವರು ಸಿನಿಮಾ ಎಲ್ಲಾ ಮಾಡ್ತಾ ಇದಾರೆ, ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಅನನ್ಯ ಅವರು ಹೋಗ್ಬಹುದು, ಆಮೇಲೆ ಆಂಕರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ಸಿಸ್ಟರ್ ತಂಗಿ ಹೋಗ್ಬೋದು ಅಂತ ನನ್ಗೂ ಅನ್ಸುತ್ತೆ. ಅನನ್ಯ ಅವರು ಹೋಗ್ಬೋದು ಅಂತ ನನ್ಗೂ ಅನ್ಸುತ್ತೆ. ಸೊ ಅವ್ರು ಹೋದ್ರು ಅಷ್ಟೇ ಪಕ್ಕಾ ಎಂಟರ್ಟೈನ್ಮೆಂಟ್ ಇದೆ. ಅವ್ರದ್ದು ರಿಯಾಲಿಟಿ ಶೋ ಪ್ರೋಗ್ರಾಮ್ಗಳೆಲ್ಲ ನೋಡ್ತಾ ಇದ್ವಿ, ಅಲ್ಲೂ ಎಂಟರ್ಟೈನ್ಮೆಂಟ್ ಇದ್ದೇ ಇದೆ. ಆಂಕರಿಂಗು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸೀರಿಯಲ್ಗಳು ಅಂದ್ರೆ ಪ್ರತಿಯೊಂದು ಕೂಡ ನೋಡಿದ್ವಿ. ಅವ್ರು ಹೋಗೋ ಚಾನ್ಸಸ್ ಸ್ವಲ್ಪ ಇದೆ. ಇನ್ನೊಂದು ಟಾಕ್ ಏನಪ್ಪಾ ಅಂದ್ರೆ ಓಂ ಪ್ರಕಾಶ್ ಸರ್ ಹೋಗ್ತಾರೆ. ಓಂ ಪ್ರಕಾಶ್ ಸರ್ ಖಂಡಿತ ಹೋಗಿ ಬಂದಿದ್ದಾರೆ. ಬಟ್ ಅವ್ರಿಗೆ ನನ್ನ ಪ್ರಕಾರ ಅವ್ರೇನಾರು ಇದ್ರೆ ಒಳ್ಳೆ ಕಾಮಿಡಿ ಇರುತ್ತೆ. ಹೌದು, ಎಂಟರ್ಟೈನ್ಮೆಂಟ್ ಅಲ್ಲಿ ಯಾವ್ದೇ ಮಾತಿಲ್ಲ. ಬಟ್ ಹೆಲ್ತ್ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅವ್ರನ್ನ ಕೊನೆ ತನಕ ಗೆಸ್ಟ್ ಆಗಿ ಕಳಿಸ್ಬೋದು. ಈಗ ಏನು ನಾವು ಲಾಸ್ಟ್ ಸೀಸನ್ ರವಿ ಬೆಳಗೆರೆ ಆಗಿರ್ಬೋದು, ಅಲ್ಲ ಪ್ರೀವಿಯಸ್ ಸೀಸನ್ಗಳಲ್ಲಿ, ಅಥವಾ ಕೆಲವರು ಹೋಗಿ ಜಸ್ಟ್ ಗೆಸ್ಟ್ ತರ ಇದ್ ಬಂದ್ರ ಆ ತರ ಮಾಡಬಹುದು. ಓಕೆ, ನೆಕ್ಸ್ಟ್ ಅದೇ ಸುದೀಪ್ ಸರ್ ಟೀಮ್ ಇಂದ ಕರಣ್ ಆರ್ಯನ್ ಹೋದ್ರೆ ಹೇಗಿರುತ್ತೆ ಅಂತ. ಕರಣ್ ಆರ್ಯನ್ ಅಥವಾ ಪ್ರವೀಣ್ ಅಥವಾ ಪ್ರತಾಪ್ ಅವರು? ಅದೇ ಖಂಡಿತ ಏನಂತಂದ್ರೆ ಅವ್ರ ಅದೇ ಸುದೀಪ್ ಸರ್ ಏನ್ ಹೇಳ್ತಾರೆ, CCL ಟೀಮ್ ಅಥವಾ ಅವರ ಸರೌಂಡಿಂಗ್ ಇರೋ ಅಂತ ಇದ್ರಲ್ಲಿ 1-2 ಜನ ಹೋಗ್ತಾರೆ ಅಂತ ಪ್ರತಿ ಸೀಸನ್ ಇದೆ. ಬಟ್ ಖಂಡಿತ ಒಬ್ರಾದ್ರೂ ಹೋಗೇ ಹೋಗ್ತಾರೆ.
ಒಂದು ಪ್ರತಾಪ್ ಇಲ್ಲ ಕರಣ್ ರೇಣು ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರಿ? ಪ್ರತಾಪ್, ಕರಣ್ ಆರ್ಯನ್, ಪ್ರವೀಣ್. ಸೊ ಖಂಡಿತ ನನಗೆ ಅನಿಸುತ್ತೆ ಈ ಸೀಸನ್ ಸ್ವಲ್ಪ ಪ್ರವೀಣ್ ಅವ್ರು ಹೋಗೋ ಚಾನ್ಸಸ್ ಜಾಸ್ತಿ ಚಾನ್ಸಸ್ ಇದೆ. ಇದೆ. ಸ್ವಲ್ಪ ಅವರು ಬೂಮ್ ಆಗ್ತಾ ಇರ್ತಾ ಇದ್ದಾರೆ. ಇದ್ದಾರೆ. ನೆಕ್ಸ್ಟ್ ನಿಖಿತಾ ಸ್ವಾಮಿ, ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಅವ್ರ ರೀಲ್ಸೇ ಬರ್ತಾ ಹೌದು ಇದೆ. ಹೌದು. ಹ್ಮ್. ಸೊ ಅವ್ರು ಕೂಡ ಅವರು ಏನೋ ಹೋಗ್ಬೋದು ಒಂದು ಅಂತ ವಿಚಾರವಾಗಿ ಒಂದು ಏನೋ talk show. ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ವೈರಲ್ ಆಗ್ತಾ ಇತ್ತು. ಸೊ ನಿಖಿತಾ ಸ್ವಾಮಿ ಅವ್ರದ್ದು ಯಾವ ಕ್ಯಾಟಗರಿಲಿ ಅವ್ರನ್ನ ಕರ್ಕೊಳ್ತಾರ ಗೊತ್ತಿಲ್ಲ. ಅಂದ್ರೆ ಸೀರಿಯಲ್ ಇದ್ರಲ್ಲ ಅಥವಾ ಹೀರೋಯಿನ್ ಸಿನಿಮಾ ಇಂದ ಕರ್ಕೋಬಹುದು. ಬಟ್ ಅವ್ರಿಗೇನ್ ಗೊತ್ತಾ, ಇನ್ನೂ ಒಂದ್ ಸ್ವಲ್ಪ ಯಾರಾದ್ರೂ ನೇಮ್ ಫೇಮ್ ಚೆನ್ನಾಗಿರೋರ್ನೇ ಕರ್ಸ್ಕೊಳ್ಳೋ ತರ ಇದೆ ಬಿಗ್ ಅದು ಬಾಸ್ ಇರ್ಬೋದು, ಹೇಳಕ್ಕಾಗಲ್ಲ. ಇಷ್ಟು ಹೆಸರುಗಳ ಜೊತೆಗೆ ಅರವಿಂದ್ ರತನ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೌದು. ಸೊ ಹೋಗ್ಬಹುದಾ? ಇಲ್ಲ, ಖಂಡಿತ ಅರವಿಂದ್ ರತನ್ ಅವ್ರದ್ದು ಲಾಸ್ಟ್ ಸೀಸನ್ ಅದ್ರ ಹಿಂದಿನ ಸೀಸನ್ ಕೂಡ ಇತ್ತು. ಅಂದ್ರೆ ಆಸ್ಟ್ರಾಲಜಿ ಈ ಒಂದು ಕ್ಯಾಟಗರಿಲಿ ಏನ್ ಜ್ಯೋತಿಷಿಗಳ ಕ್ಯಾಟಗರಿಲಿ ಕಳ್ಸೋ ಇದಿತ್ತು. ಬಟ್ ಲಾಸ್ಟ್ ಸೀಸನ್ ಗೊತ್ತಿಲ್ಲ, ನೇನ್ ಫೈನಲಿ ಅವ್ರು ಹೋಗೋ ಹಂತದಲ್ಲಿ ಇತ್ತು ಅನ್ಸುತ್ತೆ, ಯಾಕಂದ್ರೆ ಆ ತರ ಟಾಕ್ ಇತ್ತು. ಬಟ್ ಈ ಸೀಸನ್ ಅರವಿಂದ್ ರತನ್ ಅವ್ರು ಹೋಗೋ ಎಲ್ಲಾ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಎಷ್ಟು ಪಾಸಿಬಲ್ ಇದೆ ಅನ್ನೋದು ಗೊತ್ತಿಲ್ಲ. ವಿವಾದಾತ್ಮಕ ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡವ್ರ ಪೈಕಿ ಯಾರೆಲ್ಲ ಹೋಗ್ಬೋದು? ಕಾಂಟ್ರವರ್ಸಿ ಮಾಡ್ಕೊಂಡ್ರ ಪೈಕಿ ಈ ಸೀಸನ್ ಅಲ್ಲಿ ನನಗೆ ಗೊತ್ತಿರೋ ತರ ಕಾಂಟ್ರವರ್ಸಿ ಯಾವ್ದು ಅಂದ್ರೆ ಸೋಷಿಯಲ್ ಮೀಡಿಯಾನ ಸೋಷಿಯಲ್ ಮೀಡಿಯಾ ಸುಮಾರು ಜನ ಸಿನಿಮಾ ಆಗಿರ್ಬೋದು, ಸೀರಿಯಲ್ಸ್ ಗಳಲ್ಲಾಗಿರ್ಬೋದು, ಈಗ ಸುಮಾರು ಜನ ಇದಾರೆ. ಇನ್ಫ್ಲುಯೆನ್ಸರ್ ಸ್ವಾಮೀಜಿಗಳೇ ಆಗಿರ್ಬೋದು. ಹೌದು, ಸ್ವಾಮೀಜಿಗಳ ಕ್ಯಾಟಗರಿ ಆಗಿರಿ ಅಥವಾ ಇನ್ಫ್ಲುಯೆನ್ಸರ್ ಕ್ಯಾಟಗರಿ ಆಗ್ಲಿ. ಈಗ ಲಾಸ್ಟ್ ಒಂದು ಇದಿತ್ತು, ಯಾರು ಇನ್ಫ್ಲುಯೆನ್ಸರ್ ಮಧುಗೌಡ ಅಂತ ನೀವು ಕೇಳಿದಿರ ಅನ್ಸುತ್ತೆ. ಹೌದು, ಮಧುಗೌಡ ಸಿಸ್ಟರ್ ಬ್ರದರ್ ಒಂದ್ 4 ಜನ ಮಾಡ್ತಾರಲ್ಲ. ಸೊ ಅದ್ರಲ್ಲಿ ಅವ್ರು ಮಧುಗೌಡ, ನಿಖಿಲ್ ಅವರ ನಿಶಾ ಇವರೆಲ್ಲ ಮಧುಗೌಡ ಹೋಗ್ಬೋದು ಅಂತ ಇತ್ತು. ಈ ಸೀಸನ್ ಅಲ್ಲೂ ಮಧುಗೌಡ ಅವರು ಮಧುಗೌಡ ಅವ್ರು ಪ್ರೆಗ್ನೆಂಟ್, ಹೌದು ಅವ್ರು ಹೋಗ್ತಾರೆ ಅಂತ ಟಾಕ್ ಇತ್ತು. ಲಾಸ್ಟ್ ಸೀಸನ್ ಇತ್ತು. ಹೌದು, ಈ ಸೀಸನ್ ಅಲ್ಲೂ ಅದ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದೇ ಇನ್ಫ್ಲುಯೆನ್ಸರ್ ಕ್ಯಾಟಗರಿಲಿ ಇಷ್ಟು ಜನ ಟಾಕ್ ಇದೆ. ಡಾಕ್ಟರ್ ಬ್ರೋದ್ ಅವ್ರದ್ದು 2-3 ವರ್ಷದಿಂದ ಇತ್ತು. ಸೊ ಅವರು ಕೂಡ ನಾನು ಹೋಗಲ್ಲ, ನನಗೆ ಏನೋ ನಾನು ಇಲ್ಲೇ ಚೆನ್ನಾಗಿದ್ದೀನಿ, ಅಷ್ಟು ನನಗೆ ಒಂದೇ ಕಡೆ ಇರಕ್ಕಾಗಲ್ಲ ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ. ಅವ್ರದ್ದಂತೂ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಯಾರು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಒಳ್ಳೆ ಮಜಾ ಎಂಟರ್ಟೈನ್ಮೆಂಟ್, ಈ ಇನ್ಫ್ಲುಯೆನ್ಸರ್ ಕ್ಯಾಟಗರಿಲಿ ಒಳ್ಳೆ ಮಜಾ ಇದು ಅಂತಂದ್ರೆ ನನಗೆ ಈ ಇವ್ರು ಗೊತ್ತಾ, ಯೂಟ್ಯೂಬ್ ಎಲ್ಲ ಮಾಡ್ತಾ ಇರ್ತಾರೆ, ಈ ರಘುವಂಶ್ ಅವ್ರ ಜೊತೆ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಹೋದ್ರೆ ಚೆನ್ನಾಗಿರುತ್ತೆ. ಕೆಲವು ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಕಾಮಿಡಿ ಇದ್ರಲ್ಲೇ ಮಾಡಿರ್ತಾರೆ. ಸೊ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ. ಎಂಟರ್ಟೈನ್ಮೆಂಟ್, ಫೈನಲಿ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಸಾಕು. ನಮಗೆ ಜಗಳ ಅಲ್ಲಿ ಹೋದ್ಮೇಲೆ ನೀವು ಜಗಳ ಆಡ್ತೀರಾ ಗೊತ್ತಿರುತ್ತೆ. ಆಡ್ಬೇಕು ಅಂತ ಯಾರು ಹೋಗ್ಬೇಡಿ, ಆ ಸಿಚುವೇಶನ್ ಜಗಳ ಆಡ್ಕೊಳ್ಳಿ, ಬಟ್ ಎಂಟರ್ಟೈನ್ಮೆಂಟ್ ಇರ್ಬೇಕಷ್ಟೇ. ಸೊ ಇನ್ನೊಂದೇನು ಅಂತಂದ್ರೆ ಈ ಸಲ 140 ದಿನ ಬಿಗ್ ಬಾಸ್ ಅಂತ ಹೇಳ್ತಿದ್ದಾರೆ, ಜೊತೆಗೆ OTTನೂ ಬರ್ಬೋದು ಅಂತ. ಸೊ ಈಗ ಒಂದು 20-30 ಜನನ ಸೆಲೆಕ್ಟ್ ಮಾಡ್ಕೊಂಡು OTT ಸ್ವಲ್ಪ ದಿನ ನಡೆಸಿ ಆನಂತರ ಎಪಿಸೋಡ್ಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇದು ಯಾವ್ದು ಸೋನು ಶ್ರೀನಿವಾಸ್ ಗೌಡ ಹೋಗಿದ್ ಸೀಸನ್ ಇದೇ ತರ ಇತ್ತು. ಸೊ ಈಗ್ಲೂ ಕೂಡ ಅದೇ ತರ ಮಾಡ್ಬೋದಾ? ಅಲ್ಲ, 140 ದಿನ ಅಂದ್ರೆ ಮಾಡ್ಬೋದು. ನೀವ್ ಹೇಳ್ದಂಗೆ ಈಗ 30 days 40 days OTT ಇಲ್ಲಿ ಇದ್ ಮಾಡ್ಬಿಟ್ಟು ಇನ್ನು 100 days ಒರಿಜಿನಲ್ ಬಿಗ್ ಬಾಸ್ಗೆ ಕಳ್ಸೋ ತರ ಲಾಸ್ಟ್ ಟೈಮ್ ಕೂಡ ಮಾಡಿದ್ರಲ್ಲ, ಆ ತರ ಮಾಡ್ಬೋದು. ಬಟ್ ಮಾಡಿದ್ರು ಕೂಡ ಏನ್ ಹೇಳ್ತಾರೆ, ಜನಕ್ಕೆ ಒರಿಜಿನಲ್ ಬಿಗ್ ಬಾಸ್ ಅನ್ನೋದು ಕಾನ್ಸೆಪ್ಟ್ ಸ್ವಲ್ಪ ಡಲ್ ಹೊಡೆ ಚಾನ್ಸಸ್ ಇದೆ. ಇದು OTTನ ಇದು ಬೇರೆನಾ ಅದ್ ಬೇರೆನಾ ಅನ್ನೋ ತರ ಬಂದ್ಬಿಡುತ್ತೆ. ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ತರ ಇರ್ಬೇಕು, 100 days 100 days, ಇಷ್ಟ ಜನ ಆ ತರ ಇದ್ರೆ ಚಂದ. ಬಟ್ OTTಗೆ ಬಂದ್ರೆ ಅಂದ್ರೆ ಟಿವಿ ಟೆಲಿವಿಷನ್ ಆಡಿಯನ್ಸ್ ಸ್ವಲ್ಪ ಕಡಿಮೆ ಆಗ್ತಾರೆ, ಅಲ್ಲಿ ನೋಡೋ ಅಂತವ್ರು ಸ್ವಲ್ಪ ಕಡಿಮೆ ಆಗ್ತಾರೆ. ಟಿವಿಲಿ ಬಂದ್ರೆ ನೋಡೋದು ಇವ್ ಜಾಸ್ತಿ ಆಗ್ತಾರೆ. ಸೊ ಅದು ಅಲ್ಲಿ ಹೊಡ್ತಾ ಬೀಳುತ್ತೆ. ಈಗ ಅವ್ರ ಕಾನ್ಸೆಪ್ಟ್ ಅಲ್ಲೇ ತಗೊಳ್ಳಿ. ಈಗ ಅವ್ರು ಏನ್ ಹೇಳ್ತಾರೆ, ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡೈರೆಕ್ಟ್ ಟೀಮ್ ಆಗಿರ್ಬೋದು, ಅವ್ರು ಹೇಳ್ತಾರಲ್ಲ ಇವಾಗ ಇದನ್ನೆಲ್ಲ ಸೀನಿಯರ್ಸ್ಗಳು ಬಿಗ್ ಬಾಸ್ ನೋಡ್ತಿದ್ದಾರೆ. ಸೊ ಅವ್ರಿಗೆ ಈ OTTಲಿ ನೀವು ನೋಡೋದ್ ಕಷ್ಟ ಅಲ್ವಾ? ಸೊ ಅಲ್ಲಿ ಹೊಡ್ತಾ ಬೀಳುತ್ತೆ. ಅದೇ ನೀವು ಟಿವಿಲಾದ್ರೆ ಚಿಕ್ಕ ಹುಡುಗನಿಂದ ಹಿಡಿದು 60-70 ವರ್ಷದವ್ರು ಎಲ್ರಿಗೂ ಅವೈಲೇಬಲ್ ಇರುತ್ತೆ, ಮನೇಲಿ ಟಿವಿ ಇರುತ್ತೆ, ಹಾಕ್ತಾರೆ ನೋಡ್ತಾರೆ. ಈಗ ಮೊಬೈಲ್ ಎಲ್ಲರೂ ಪರ್ಸನಲ್ ಇದ್ದೇ ಇರುತ್ತೆ. ಬಟ್ OTT ಇಟ್ಕೊಂಡವ್ರು ಎಷ್ಟು ಜನ? ಕಡಿಮೆ ಜನ. ಮಕ್ಕಳ ಹತ್ರ OTT ಇರಲ್ಲ, ಸರಿನಾ? ಇನ್ನ ಸೀನಿಯರ್ಸ್ 60-50 ಈ ತರದವರು OTTಲಿ ಮೊಬೈಲ್ ನೋಡೋದು. ಅಷ್ಟೇ. ಅವ್ರಿಗೆ ಫಸ್ಟ್ ಏನಂದ್ರೆ ನಮಗೆ ಕಣ್ಣೇ ಕಾಣ್ತಿರಲ್ಲ, ಮೊಬೈಲ್ ಅಲ್ಲಿ ನೋಡ್ಲಿ, ಟಿವಿಲಿ ದೊಡ್ಡದ್ರಲ್ಲಿ ನೋಡ ಅಂತ ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. ಸೊ ಹಂಗಾಗಿ OTTಗೆ ಹೋದ್ರೆ ಸ್ವಲ್ಪ ಡೌನ್ ಸಕ್ಸಸ್ ಕಡಿಮೆ ಆಗುತ್ತೆ. ಸೊ ಅದೇ ಟೆಲಿವಿಷನ್ ಬಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಜೊತೆಗೆ ಈಗ ಬಿಗ್ ಬಾಸ್ ಹೋಗ್ಲೇಬೇಕು ಅಂತ ಒಂದಷ್ಟು ಹುಚ್ಚಾಟಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಅಂತವ್ರ ಪೈಕಿ ಯಾರು ಹೋಗ್ಬೋದು? ಇಲ್ಲ, ಅಂತವ್ರ ಪೈಕಿ ನಾವು ಹೋಗಲ್ಲ ಅಂತ ಹೇಳಕ್ಕಾಗಲ್ಲ. ಬಿಗ್ ಬಾಸ್ಗೆ ಖಂಡಿತ TRP ಬೇಕು, ಜನ ನೋಡ್ಬೇಕು ಅಂದ್ರೆ ಅವ್ರು ಯಾರನ್ನಾದ್ರೂ ಕಳಿಸ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ನೀವು ಎಕ್ಸಾಂಪಲ್ ಸೋನುಗೌಡ ಅಷ್ಟೇ. ಸೋನುಗೌಡ ಅವ್ರು ಏನ್ ಸಾಧನೆ ಮಾಡಿ ಅವ್ರನ್ನ ಕಳಿಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿತ್ತು. ಈ ಸಲ ಲಾಸ್ಟ್ ಟೈಮು ಕೂಡ ಕಿಪಿಗಿರ್ತಿ ಹೋಗ್ತಾರೆ ಇತ್ತು. ನಾನು ಕಿಪಿಗಿರ್ತಿ ಕೇಳಿದೆ, ಅವ್ರು ಇಲ್ಲ ನಾನು ಹೋಗ್ತಾ ಇಲ್ಲ, ಕರೆದಿದ್ದಾರೆ ನಾನು ಹೋಗ್ತಿಲ್ಲ ಅಂದ್ರು.
ಸೊ ಇನ್ನೊಬ್ಬ ಈ ಸೀಸನ್ ಅಲ್ಲ ನಿಜವಾಗ್ಲೂ ಏನ್ ಕಾಲ್ ಬಂದಿರ್ತಾ ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ಪ್ರಶ್ನೆ ಕೇಳಿದ್ರು ಇಲ್ಲ ನಂಗೆ ಕಾಲ್ ಬಂದಿತ್ತು ನಾನು ಹೋಗ್ತಾ ಇಲ್ಲ, ಕಾಲ್ ಬಂದಿತ್ತು ಹೋಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ಕಾಲ್ ಬಂದಿರುತ್ತಾ ಅಂದ್ರೆ ಬಂದಿರುತ್ತೆ, ಕೆಲವರಿಗೆ ಬಂದಿರುತ್ತೆ ಹಿಂಗಿದೆ ನೀವೇನ್ ಬರ್ತೀರಾ ಅಂತ. ಅಲ್ಲೂ ಫಿಲ್ಟರ್ ಮಾಡ್ತಾರೆ. ಸೊ ಇವ್ರ ಕಡೆಯಿಂದ ಯಾವ ತರ ಒಪಿನಿಯನ್ ಇರುತ್ತೆ, ನಮ್ಮ ಅಗ್ರಿಮೆಂಟ್ಗೆಲ್ಲ ನೀವು ಅಗ್ರಿ ಆಗಿರ್ತೀರಾ, ಸೊ ಅವರು ರೆಮ್ಯುನರೇಷನ್ ಆಗಿರ್ಬೋದು, ಇಷ್ಟು ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಆಗಿರ್ಬೋದು. ಈಗ ಬಿಗ್ ಬಾಸ್ಗೆ ಸೈನ್ ಮಾಡಿದ್ರೆ ನೀವು 1 ಇಯರ್ ಬೇರೆ ಚಾನಲ್ಗೆ ಏನೋ ಹತ್ತ ಬೇರೆ ಮಾಡೋ ತರ ಇಲ್ಲ ಅಂತ ಏನೇನೇ ಇದೆ. ಸೊ ಇದಕ್ಕೆಲ್ಲ ಅಗ್ರಿ ಇದ್ರೆ ಇರುತ್ತೆ. ಈಗ ಬಿಗ್ ಬಾಸ್ ಅವರು ಒಂದು 16 ಜನ ಟೀಮ್ ಮಾಡ್ಬೇಕಂದ್ರೆ ಅವ್ರು ಜಸ್ಟ್ ಒಂದು 50 ಮೆಂಬರ್ಸ್ ಅಲ್ಲಿ ಹುಡುಕಲ್ಲ, ಅವ್ರು 100 ಸಾವಿರಾರು ಜನದಲ್ಲಿ ಹುಡುಕಿ ಪಿಕ್ ಮಾಡಿ ತೆಗಿಯೋದು. ಸೊ ಆಪ್ಷನ್ ಇಲ್ಲ ಅವ್ರಿಗೆ ಅಷ್ಟೇ. ಇದು ನಮ್ಮ ಅಗ್ರಿಮೆಂಟ್ಗೆ ನಮ್ದೇನಿರುತ್ತೆ ರೂಲ್ಸ್ ರೆಗ್ಯುಲೇಷನ್ಗೆ ಇವ್ರು ಇಲ್ಲಿ ಒಪ್ಪಕ್ಕಾಗಲ್ವಾ, ಬೇಡ ಅಷ್ಟೇ, ಆ ಥರ ಡಿಸಿಷನ್ ಇರುತ್ತೆ. ಸೊ ಲಾಸ್ಟ್ ಟೈಮು ವಿಲನ್ ಕ್ಯಾಟಗರಿಯಿಂದ ಕಾಕ್ರೋಚ್ ಸುದಿ ಹೋಗಿದ್ರು. ಸೀಸನ್ 11 ಅಲ್ಲಿ ಉಗ್ರ ಮಂಜು ಅವ್ರು ಹೋಗಿದ್ರು. ಸೊ ಈ ಸಲ ಯಾರು ಹೋಗ್ಬೋದು ಅಂತ ಒಂದಷ್ಟು ಹೆಸರುಗಳು? ಅದೇ ವಿಲನ್ ಕ್ಯಾಟಗರಿಲಿ ಸುಮಾರು ಜನದ ಇದ್ದೇ ಇರುತ್ತೆ. ಸೊ ಎಲ್ಲ ಪ್ರತಿಭಾವಂತ ವಿಲನ್ಗಳು ಇದ್ದೇ ಇದ್ದಾರೆ. ಅದರಲ್ಲಿ ವಿಲನ್ ಆ ಒಂದು ದೃಷ್ಟಿ ಜೊತೆಗೆ ಸ್ವಲ್ಪ ಕಾಮಿಡಿ ಮಾಡೋರು ಹೋದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಕ್ಸಾಂಪಲ್ ಜಾಕ್ ಜಾಲಿ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ. ಈ ಕಡೆ ವಿಲನ್ಗೂ ಸೂಟ್ ಆಗ್ತಾರೆ, ಕಾಮಿಡಿಗೂ ಸೂಟ್ ಆಗ್ತಾರೆ. ಹೌದು. ಬಟ್ ಇನ್ನೊಬ್ರು ಅವ್ರ ಜೊತೆ ಇನ್ನೊಬ್ರು ಮಾಡಿದ್ರು ಡ್ರ್ಯಾಗನ್ ಮಂಜು. ನನ್ನ ಪ್ರಕಾರ ನಾವು ನೋಡಿರೋ ಪ್ರಕಾರ ಸೈಲೆಂಟ್ ಅವರು ಅಲ್ಲಿ ಜಗಳ ಮಾಡೋದು ಸ್ವಲ್ಪ ಶೈ ಸ್ವಭಾವ. ಸೊ ಅವರಿಂದ ನಾವು ಅಷ್ಟೊಂದು ಎಂಟರ್ಟೈನ್ಮೆಂಟ್ ತಗೊಳೋದು ಕಷ್ಟ ಹೋದ್ರು. ಹಂಗಾಗಿ ಜಾಲಿ ಈ ತರದವರು ವಿಲನ್ ಕ್ಯಾಟಗರಿಯಿಂದ ಯಾರು ಬರ್ತಾರೆ ಅನ್ನೋದೇ ಇವಾಗ ಕ್ಯೂರಿಯಾಸಿಟಿ ಇದೆ. ಹೆಸರುಗಳೇ ನಮಗೆ ಹೇಳಕ್ ಆಗ್ತಾ ಇಲ್ಲ ಯಾರು ಬರ್ಬೋದು. ಹೌದು, ನನ್ನ ಪ್ರಕಾರ ಈ ಸೀಸನ್ ಪ್ರತಿ ಸೀಸನ್ ಅಂತೆ ಎಲ್ಲಾ ಕ್ಯಾಟಗರಿಯಿಂದನೂ ಜನ ಬಂದೇ ಬರ್ತಾರೆ. ಕಾಮನ್ ಇಂದನೂ ಬರ್ಬೋದು, ಬಟ್ ಬರೀ ಕಾಮನ್ ಅಥವಾ ಬರೀ ಸೀರಿಯಲ್ ಬರೀ ಎಂಟರ್ಟೈನ್ಮೆಂಟ್ ಈ ತರ ಇರಲ್ಲ, ಬರೀ ಇನ್ಫ್ಲೂಯೆನ್ಸರ್ಸ್ ಆ ಥರನೂ ಬರಲ್ಲ, ಎಲ್ಲ ಮಿಕ್ಸಪ್ ಅಲ್ಲಿ ಇರುತ್ತೆ. ಸೊ ಈಗ ಕಾಮನ್ ಬಂದರೂ ಕೂಡ ಕಾಮನ್ ವರ್ಸಸ್ ಸೆಲೆಬ್ರಿಟೀಸ್ ಅಂತ ಬಂದಾಗ ಹೆಂಗಿರ್ಬೋದು, ಬೆರಿತಾರ ಏನು, ಇದೇ ಒಂದು ಪ್ರಶ್ನೆ ನಮ್ಮ ತಲೆನಲ್ಲಿ ಇರುತ್ತೆ. ನನ್ನ ಪ್ರಕಾರ ಒಂದು ವಾರ 15 ದಿನ ಅಷ್ಟೇ, ಆಮೇಲೆ ಮಿಂಗಲ್ ಆಗ್ಲೇಬೇಕು. ಅಲ್ಲಿ ಬೇರೆ ಇದ್ದಿಲ್ಲ. ಇಲ್ಲಾದ್ರೂ ಬಿಡಿ, ನಮಗೆ ಹೊರಗಡೆ ಪ್ರಪಂಚ ಇರ್ತೀವಿ, ನಮ್ಗೆ ಅಡ್ಜಸ್ಟ್ ಆಗಿಲ್ಲ, ಇನ್ನೊಬ್ರ ಹತ್ರ ಮೊಬೈಲ್ ಇರುತ್ತೆ ಕೈಯಲ್ಲಿ, ಏನಾದ್ರೂ ನಮಗೆ ಬೇಜಾರು ಅಥವಾ ಆ ಫೀಲ್ ಕಾಡಲ್ಲ. ಅಲ್ಲಿ ಹಂಗಲ್ಲ, ನೀವು ಜಗಳ ಮಾಡಿದ್ರು ತಿರ್ಗಾ ನೀವು ಅವ್ರನ್ನೇ ಮಾತಾಡ್ಸ್ಬೇಕು, ಯಾರು ಇರಲ್ಲ. ಸೊ ಆ ತರ ಇರೋದ್ರಿಂದ ಮಿಂಗಲ್ ಆಗ್ಲೇಬೇಕಾಗುತ್ತೆ. ಅವ್ರದೇ ಒಂದು ಟೀಮ್ ಮಾಡ್ಕೊಳ್ಬೋದು, ಇಲ್ಲ ಅವ್ರವ್ರು ಯಾರು ಜಗಳ ಮಾಡ್ಕೊಂಡು ಹೋಗಿರ್ತಾರೆ ಅವರೇ ಕೊನೆಗೆ ಒಂದಾಗ್ಬೋದು. ಸೊ ತುಂಬಾ ಕ್ಯೂರಿಯಾಸಿಟಿ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ತರ ಏನೇನೋ ಆಗ್ತಾ ಇದೆ. ಅದ್ರ ಜೊತೆ ಇನ್ನೊಂದು ವಿಚಾರ ನೀವು ಮಾತಾಡಲ್ಲ ಅಂದ್ರೆ, ಬಿಗ್ ಬಾಸ್ಗೆ ಹೋಗಿ ನಾವು ನೇಮು ಫೇಮ್ ತಗೊಂಡಿದೀವಿ ಅನ್ನೋರ್ ಜೊತೆಗೆ ಲಾಸ್ಟ್ ಸೀಸನ್ ಅಲ್ಲಿ ನಾವು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಅದೇ ನಮಗೆ ಡಮ್ಮಿ ಕಮ್ಮಿ ಆಯ್ತು ಅನ್ನೋ ತರನೂ ಇದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆ, ಪ್ರತಿ ಸೀಸನ್ ಅಲ್ಲೂ ಈ ರೀತಿ ಏನು ಹಾಗೆ ಆಗುತ್ತೆ. ಅಂದ್ರೆ ಅಲ್ಲಿ ಏನೋ ಹೆಸರು ಮಾಡ್ಕೊಂಡಿರ್ತಾರೆ. ಅಂದ್ರೆ ನಾವು ಇವ್ರದ್ದು ಜಾನ್ವಿ ಅವ್ರ ಹೆಸರೇ ತಗೋಬಹುದು. ಆಚೆ ಒಳ್ಳೆ ಹೆಸರು ಮಾಡಿದ್ರು, ನ್ಯೂಸ್ ಆಂಕರ್ ಆಗಿದ್ರು, ನ್ಯೂಸ್ ಇಂದ ಸೆಲೆಬ್ರಿಟಿ ಯಾವ್ದೋ ಒಂದು ಶೋಸ್ ಮಾಡಿದ್ರು, ಒಂದಷ್ಟು ಸೂಪರ್ ಸ್ಟಾರ್ ಆಗಿರ್ಬೋದು, ಒಂದಷ್ಟು ಶೋಸ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಹೀರೋಯಿನ್ ಆದ್ರು, ಹೀರೋಯಿನ್ ಆಗಿ ಸೆಲೆಬ್ರಿಟಿ ಆಗಿ ಜಾನ್ವಿ ಅವ್ರು ಹೋಗಿದ್ರು. ಸೊ ಬಿಗ್ ಬಾಸ್ ಇಂದ ಬಂದ್ಮೇಲೆ ಸಾಕಷ್ಟು ಟ್ರೋಲ್ ಆಯ್ತು. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೂ ಟ್ರೋಲ್ ಆಯ್ತು. ಮತ್ತೆ ಅಶ್ವಿನಿ ಅವ್ರದ್ದು ಎಂತ ಅವರು ಆಕ್ಟರ್ ಅವರು, ಅಶ್ವಿನಿ ಅವರು, ಅವ್ರದ್ದು ಬಹಳ ನೆಗೆಟಿವ್ ಆಯ್ತು ಅಶ್ವಿನಿ ಅವ್ರಿಗೆ. ಆಮೇಲೆ ನನ್ನ ಪ್ರಕಾರ ಕಾಕ್ರೋಚ್ ಸುದಿ ಅವ್ರಿಗೂ ನೆಗೆಟಿವ್ ಆಯ್ತು. ಸೊ ಲಾಸ್ಟ್ ಸೀಸನ್ ಅಲ್ಲೇ ನಮಗೆ ಎಷ್ಟು ಹೆಸರುಗಳು ಬರ್ತಾ ಇದೆ. ಸೊ ಈ ಒಂದು ರೀಸನ್ಗೆ ಬಿಗ್ ಬಾಸ್ಗೆ ಹೋಗೋರ್ ಸಂಖ್ಯೆ ಸೆಲೆಬ್ರಿಟಿಗಳು ಸ್ವಲ್ಪ ಹಿಂದೇಟಾಗ್ತಾರೆ. ಆಗ ಈ ರೀತಿ ಕಾನ್ಸೆಪ್ಟ್ಗಳು ಇವ್ರ ತಲೆನಲ್ಲಿ ಬರುತ್ತೆ. ಕಾಮನ್ ಮ್ಯಾನ್ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರಬಹುದು. ಲೈಕ್ ಇವ್ರನ್ನ ಕರ್ಸೋಂತಹ ಪ್ಲಾನ್ ಕೂಡ ಇದು ಒಂದು ಸ್ಟ್ರಾಟಜಿನೇ. ಅವ್ರು ಬರಲ್ಲ ಅಂದಾಗ ನಾವೇನ್ ಕಡಿಮೆ ಇಲ್ಲ ಅಂತ ಇವ್ರು ಈ ತರ ಕೂಡ ಮಾಡ್ಬೋದು. ಸೊ ಹೆಸರಾಳ್ ಮಾಡ್ಕೊಳಕ್ ಯಾರಿಗ ಇಷ್ಟ ಇರುತ್ತೆ? ಎಷ್ಟೋ ವರ್ಷಗಳಿಂದ ಹೆಸರನ್ನ ಅಷ್ಟೊಂದು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಾರೆ. ಸೊ ಹೆಸರಾಳ್ ಮಾಡ್ಕೊಳಕ್ ಯಾರಿಗೂ ಇಷ್ಟ ಇರಲ್ಲ. ಸೊ ಅದು ಯೋಚನೆ ಮಾಡಿ ಮೇ ಬಿ ಈ ರೀತಿ ಒಂದು ಡಿಸಿಷನ್ಗೆ ಇವ್ರು ಬಂದಿರಬಹುದು. ಸೊ ಹೆಸರು ಹಾಳು ಮಾಡ್ಕೊಂಡವ್ರು ತುಂಬಾ ಜನ ಎಕ್ಸಾಂಪಲ್ ನಮ್ ಸುತ್ತಮುತ್ತನೇ ಇದಾರೆ, ನಮಗೂ ಹೇಳಿರೋರು ಇದಾರೆ ತುಂಬಾ ಜನ. ಅದೇ ಹೇಳ್ದಂಗೆ ಇನ್ನೊಬ್ರು ಅಷ್ಟೇ, ಡಾಕ್ ಸತೀಶ್ ಅವರು ಅಷ್ಟೇ, ಬಿಗ್ ಬಾಸ್ ನೇಮು ಫೇಮ್ ಚೆನ್ನಾಗಿತ್ತು, ನಂಗೆ ರೆಮ್ಯುನರೇಷನ್ ಅವರು ಎಷ್ಟು ವರ್ಲ್ಡ್ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು. ಬಟ್ ಅದು ಎಷ್ಟು ಜನ ಸುಳ್ಳ ಗೊತ್ತಿಲ್ಲ. ಆಕ್ಚುಲಿ ಡಾಕ್ ಸತೀಶ್ ಗೊತ್ತಾಗಿದೆ ಬಿಗ್ ಬಾಸ್ ಇಂದ ಕೆಲವರಿಗೆ. ಈಗ ಅವರು ಡಾಕ್ ಫೀಲ್ಡ್ ಅಲ್ಲಿ ಕೆಲವರಿಗೆ ಅಷ್ಟೇ ಗೊತ್ತಿತ್ತು. ಅಂದ್ರೆ ಈಗ ಡಾಗ್ ಲವರ್ಸ್ಗೆ ಅಥವಾ ಈ ತರದವರಿಗೆ ಫಿಲಂ ಇಂಡಸ್ಟ್ರಿ ನಮ್ಮ ಮೀಡಿಯಾದಲ್ಲಿ ಇದ್ದವರಿಗೆ ಗೊತ್ತಿತ್ತು. ಬಟ್ ಅವ್ರು ಎಲ್ರಿಗೂ ಗೊತ್ತಾಗಿದ್ದು ಬಿಗ್ ಬಾಸ್ ಬಂದು. ಸೊ ಅದು ಅವ್ರಿಗೆ ಯಾವ ತರ ಮೈನಸ್ ಆಯ್ತೋ ಗೊತ್ತಿಲ್ಲ. ಸೊ ಅವ್ರವ್ರ ಪರ್ಸನಲ್ ಒಪಿನಿಯನ್. ಅದೇ ತರ ಇವಾಗ ಏನಂದ್ರೆ ನೆಗೆಟಿವ್ ಅದು ದೃಷ್ಟಿಕೋನ ಇರುತ್ತೆ. ಈಗ ನೀವ್ ಹೇಳ್ದಂಗೆ ಅಶ್ವಿನಿ ಅವರು, ಜಾನ್ವಿ ಅವರು, ಕಾಕ್ರೋಚ್ ಸುದಿ ಅವರಿಗೆ ಇವ್ರು 3 ಜನಕ್ಕೂ ನೆಗೆಟಿವ್ ಆಯ್ತು ಸ್ವಲ್ಪ. ಸೊ ಆಕ್ಚುಲಿ ಅವ್ರು ಏನು ಮಾಡಿಲ್ಲ ಆ ತರದ್ದು, ಜಸ್ಟ್ ಅವ್ರು 3 ಜನ ಮಿಂಗಲ್ ಆಗಿ ಒಂದು ಟೀಮ್ ತರ ಮಾಡಿ ಫೈಟ್ ಮಾಡಕ್ ಹೋದ್ರು. ಬಟ್ ಅದು ನೆಗೆಟಿವ್ ಆಯ್ತು. ಸೊ ಈ ತರ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಅದೇ ನಾನು ಅವಾಗಲೇ ಹೇಳ್ದೆ ನಿಮ್ಗೆ, ಆಡಿಷನ್ನೇ ಸ್ಕ್ಯಾಮ್ ಅಂತ ಹೇಳ್ತಿರೋ ಜನಗಳು ಕೂಡ ಇದ್ದಾರೆ. ಅಂದ್ರೆ ಅವ್ರಿಗೆ ಏನಾಗ್ತಿದ್ಯಂತೆ, ಇವ್ರೇನ್ ಲಿಂಕ್ ಕೊಟ್ಟಿರ್ತಾರೆ
ಆ ಲಿಂಕ್ಗೆ ಜಸ್ಟ್ ಹೋದ್ರೆ 50 ಪೈಸೆ ಕಟ್ ಆಗ್ತಿದೆಯಂತೆ. ಅದೇನು OTP ಬರುತ್ತೆ, OTP ಬಂದಾದ್ಮೇಲೆ 2 ರೂಪೀಸ್ ಕಟ್ ಆಗ್ತಾ ಇದೆ. ಸೊ ನಾನೊಬ್ಬ ಈ ತರ ಮಾಡಿದ್ದೀನಿ. ನಂತರ ಅದೆಷ್ಟು ಜನ ಮಾಡಿದ್ದಾರೆ, ಇದರಿಂದ ಅವ್ರಿಗೆ ದುಡ್ಡು ಆಗ್ತಾ ಇದೆ, ಇದೊಂದು ಸ್ಕ್ಯಾಮ್ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಅಷ್ಟೊಂದು ದೊಡ್ಡ ಚಾನಲ್ ಈ ತರ ಚೀಪ್ ಟ್ರಿಕ್ಸ್ ಇಂದ ಸ್ಕ್ಯಾಮ್ ಮಾಡುತ್ತಾ, ಏನು ಅಭಿಪ್ರಾಯ ನಿಮ್ದು? ಇಲ್ಲ, ಖಂಡಿತ ಒಂದ್ ಕಡೆ ಫ್ರೀ ಕೊಟ್ಟಿದ್ರೆ ಓಕೆ, ಫ್ರೀ ಆಗಿದ್ರೆ ಅದ್ರಲ್ಲಿ ಏನಿಲ್ಲ, ನಮ್ದು ಒಂದು ಪ್ರಯತ್ನ ಅಂತ ಇತ್ತು. ಬಟ್ ಇದರಲ್ಲಿ ನೀವು ಹೇಳ್ದಂಗೆ 50 ಪೈಸೆ 2 ರೂಪೀಸ್ ಈ ತರ ಕಟ್ ಆಗ್ತಿರೋದ್ರಿಂದ ಖಂಡಿತ ಈಗ ನಮ್ದು 2 ರೂಪಾಯಿ ಬಿಡು ಅಂತ ನಾವು ಬಿಡಕ್ಕಾಗಲ್ಲ. ಈಗ ಅಂದ್ರೆ ಅದನ್ನ ಹಂಗೆ ರ್ಯಾಂಡಮ್ ಆಗಿ ನಾವು ನಂಬಕ್ ಹೋಗಲ್ಲ, ಯಾಕೆ ನಾನು ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಿಲ್ಲ, ಅಲ್ಲಿ ಯಾರೋ ಒಂದಷ್ಟು ವಿಡಿಯೋ ಮಾಡಿದ್ರು, ಸೊ ನಾವು ಅದ್ರ ಮೇಲೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದಾದ್ಮೇಲೆ ಫ್ಯಾಕ್ಟ್ ಚೆಕ್ ಮಾಡೋಣ, ಅಕಸ್ಮಾತ್ ಇನ್ನು ಫ್ಯಾಕ್ಟ್ ಚೆಕ್ ಮಾಡ್ಮೇಲೆ ನಮ್ಮ ಒಪಿನಿಯನ್ ಹೇಳೋಣ. ಬಟ್ ಆದ್ರೂ ಈ ರೂಮರ್ಸ್ ಹೇಳೋದಾದ್ರೆ ಆ ತರ ಮಾಡ್ತಿದ್ರೆ ತಪ್ಪದು. ಯಾಕೆಂದ್ರೆ ಈಗ ಪ್ರತಿಯೊಬ್ಬರದು ಒಂದ್ ಪೈಸೆ ಕೂಡ ಇಂಪಾರ್ಟೆಂಟ್. ನಾವೇನೋ ಅಪ್ಲೈ ಮಾಡ್ತೀವಿ ಅದಕ್ಕೆ ದುಡ್ಡು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಲಿಂಕ್ ಫ್ರೀ ಆಗಿ ಈ ತರ ಮಾಡೋದ್ರಿಂದ ಬೆಟರ್. ಬಟ್ ಈ ತರ ತಗೊಳ್ತಿದ್ರೆ ನೀವು ಫಾರ್ ಎಕ್ಸಾಂಪಲ್ 10 ಲಕ್ಷ ಜನ ಅದನ್ನ ಟ್ರೈ ಮಾಡಿದ್ರೆ ಪರ್ 2 ರೂಪೀಸ್ ಇಟ್ಕೊಳ್ಳಿ. ಸೊ ಅದು ಎಷ್ಟು ಲಕ್ಷ ಆಯ್ತು, ಎಷ್ಟು ಕೋಟಿ ಆಯ್ತು. ಅಂದ್ರೆ ಏನು ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ನನ್ಗೂ ಆಸೆ ಇರುತ್ತೆ, ನಿಮ್ಗೂ ಆಸೆ ಇರುತ್ತೆ. ಸೊ ನಮ್ ತರ ಸಾಕಷ್ಟು ಜನ ಇರ್ತಾರೆ, ಪ್ರತಿಯೊಬ್ರು ಅಂತಂದ್ರೆ ಎಷ್ಟು ದುಡ್ಡಾಯ್ತು. ಸೊ ಅದೇ ಫ್ಯಾಕ್ಟ್ ಚೆಕ್ ಮಾಡ್ಬಿಟ್ಟು ಆತರ ಮಾಡ್ತಿದ್ರೆ ತಪ್ಪು, ಆಗ್ತಾ ಇಲ್ಲ ಅಂದ್ರೆ ಗುಡ್, ಒಳ್ಳೇದಷ್ಟೇ. ಸೊ ನೋಡೋಣ ಈ ಒಂದು ಸಕ್ಸಸ್ ಆಗ್ಲಿ ಈ ಸೀಸನ್ ಅನ್ನೋದು. ಯಾಕಂದ್ರೆ ಪಬ್ಲಿಕ್ಸ್ ಹೋದ್ರೆ ನಮಗೂ ಕೂಡ ನೋಡಕ್ಕೆ ಏನೋ ಒಂದು ಸ್ಪೆಷಲ್ ಆಗಿದ್ಯಪ್ಪ ಅಂತ ನಮಗೂ ಅನ್ಸುತ್ತೆ. ಸೊ ಫೈನಲಿ ಈ ಒಂದು ಸೀಸನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ಖಂಡಿತ ಅದಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ನಮ್ಮ ಈ ಡಿಸ್ಕಷನ್ ಜನ ನೋಡ್ತಾ ಇದ್ರೆ ಇದಿಷ್ಟು ಏನ್ ಹೇಳ್ತಾರೆ ಲೀಸ್ಟ್ ಆಗಿರ್ಬೋದು, ಇದೆಲ್ಲ ಟೆಂಪ್ರವರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆಯವರು ಇದು ನೆಕ್ಸ್ಟ್ ಡಿಸ್ಕಷನ್ ಅಲ್ಲಿ ಇನ್ನೂ ಬೇರೆ ಬೇರೆ ಆಡ್ ಆಗೋ ಚಾನ್ಸ್ ಇದೆ. ಸೊ ನಾವು ಫೈನಲಿ ತನಕ ಏನು ಹೇಳಕ್ಕಾಗಲ್ಲ. ಏನು ಅಂದ್ರೆ ಫೈನಲ್ ಅಂದ್ರೆ ಹಿಂದಿನ ದಿನ ಬದಲಾಗಿದ್ದಂತಹ ಎಕ್ಸಾಂಪಲ್ಗಳು ಕೂಡ ಇದೆ. ಸೊ ಅವ್ರ ತಲೆನಲ್ಲಿ ಏನ್ ಬರುತ್ತೋ ಯಾವ ಟೈಮಲ್ಲಿ ಅದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಹೌದು. ಸೊ ಹಂಗಾಗಿ ಅದೇ ನೋಡ್ತಿದ್ದಾರೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಯಾರ್ಯಾರು ಆಡ್ ಆಗ್ಬೋದು ಅನ್ನೋದನ್ನ ಹೇಳ್ತಾ ಹೋಗೋಣ. ನೆಕ್ಸ್ಟ್ ಏನು ಇನ್ಸೈಡ್ ಸ್ಟೋರೀಸ್ ಇದೆ, ನಮಗೆ ಏನ್ ಗೊತ್ತಿದೆ ಅದನ್ನ ನಾವು ನಿಮ್ ಜೊತೆ ಮತ್ತೊಂದಷ್ಟು ವಿಡಿಯೋಸ್ಗಳ ಮೂಲಕ ಎಪಿಸೋಡ್ ಮೂಲಕ ಮತ್ತೆ ಬರ್ತೀವಿ. ಸೊ ಜಸ್ಟ್ ಟೆಂಪ್ರವರಿ ಎಪಿಸೋಡ್ ಅಷ್ಟೇ ಅಲ್ವಾ? ಹೌದು. ನೆಕ್ಸ್ಟ್ ಅಪ್ಡೇಟ್ ಏನೇನ್ ಬರುತ್ತೋ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಯಾವ ಸ್ಪರ್ಧಿಗಳು ಹೋಗೋ ರೂಮರ್ಸ್ ಇದೆ ಅಥವಾ ಟಾಕ್ ಇದೆ ಅದನ್ನು ಹೇಳ್ತಾ ಹೋಗೋಣ. ಅಥವಾ ಜನಗಳ ಒಪಿನಿಯನ್ ಇರುತ್ತೆ, ಇವ್ರು ಹೋದ್ರೆ ಚಂದ ಅಂತ. ಸೊ ಅವ್ರನ್ನು ಹೇಳ್ತಾ ಹೋಗೋಣ ಏನೇನು ಬರುತ್ತೆ, ಯಾರು ಜಾಸ್ತಿ ವೋಟ್ ಇರುತ್ತೆ, ಯಾರು ಹೋದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಮ ಒಂದಷ್ಟು ಅಭಿಪ್ರಾಯ ಕೂಡ ನೀವು ತಿಳಿಸಬಹುದು ನಮ್ಗೆ. ಅಲ್ಲ, ಜನ ಖಂಡಿತ ಎಂಟರ್ಟೈನ್ಮೆಂಟ್ ದೃಷ್ಟಿಕೋನದಲ್ಲಿ ಸುಮಾರು ಜನ ಹೆಸರು ಹೇಳ್ತಾರೆ, ಬಟ್ ಅವ್ರನ್ನೆಲ್ಲರೂ ಕಷ್ಟ. ಸೊ ಇವಾಗ CM ಸ್ಥಾನದಿಂದ ಸಿದ್ದರಾಮಯ್ಯ ಹೇಳ್ದಿರ ಅವ್ರನ್ನ ಕಳಿಸ್ಬೇಕು ಅಂತ ಅಂದ್ರು ಅಂದ್ಬಿಡ್ತಾರೆ. ಇಲ್ಲ ಅದು ಬಂದಿರುತ್ತೆ. ಸೊ ಆತರ ಎಲ್ಲ ಇದ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಯಾರು ಹೋಗೋ ಚಾನ್ಸ್ ಇರುತ್ತೆ ಜನಗಳಿಗೆ ಗೊತ್ತಿರುತ್ತೆ, ರೆಗ್ಯುಲರ್ ನೋಡೋರಿಗೆ. ಸೊ ಅಂತವ್ರನ್ನ ಕಮೆಂಟ್ ಮಾಡಿದ್ರೆ ನಾವು ಅದರಲ್ಲಿ ಒಂದ್ ಸರಾಸರಿ ತಗೊಂಡು ಹೇಳ್ಬೋದು, ಬೇಕಾದ್ರೆ ಈ ತರ ಹೋಗೋ ಚಾನ್ಸಸ್ ಇದೆ ಅಂತ. ಸೊ ಅವ್ರ ಬ್ಯಾಕ್ ಗ್ರೌಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕರೆಕ್ಟ್. ಎಲ್ರು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಬಿಗ್ ಬಾಸ್ ಅವರು ಅಷ್ಟೇ ಅಲ್ವಾ? ಹೌದು. ಅವನೇನೋ ಕಷ್ಟ. ಇವಾಗ ಇನ್ನೊಂದು ಟ್ರೆಂಡ್ ಬರ್ತಾ ಇದೆ, ಬಿಗ್ ಬಾಸ್ ಇಂದ ಅದೇನು ವಿಡಿಯೋ ಬಿಟ್ರು ಪ್ರೋಮೋ, ಅದಾದ್ಮೇಲೆ ನನ್ಗೆ ಇಷ್ಟು ಕಷ್ಟ ಇದೆ ಬಿಗ್ ಬಾಸ್, ನನ್ ಮನೆ ಕಟ್ಸ್ಬೇಕು ಬಿಗ್ ಬಾಸ್, ನಾನು ಗಾರೆ ಕೆಲಸ ಮಾಡ್ತಿದ್ದೀನಿ ಬಿಗ್ ಬಾಸ್, ಈ ರೀತಿ ಕಷ್ಟ ಹೇಳ್ಕೊಂಡ್ರೆ ಅಬ್ವಿಯಸ್ಲಿ ನನ್ ಕಷ್ಟ ಇನ್ನೊಂದ್ 10 ಜನ ಗೊತ್ತಾಗುತ್ತೆ ಅಷ್ಟೇ. ಬಿಗ್ ಬಾಸ್ ಅಂತೂ ನನ್ನ ಕರ್ಕೊಳ್ಳಲ್ಲ, ನಂದು ಏನಾದ್ರು ಟ್ಯಾಲೆಂಟ್ ಇದ್ರೆ ಅಷ್ಟೇ ಅವ್ರು ಕರ್ಕೊಳ್ಳೋದು. ಸೊ ಈ ರೀತಿ ಒಂದಷ್ಟು ವಿಡಿಯೋಸ್ ಗಳು ಮಾಡೋರ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಇದೆ ಕಷ್ಟ ನೋವು ಹೇಳ್ಕೊಂಡು ಈ ತರ ನನಗಿದೆ ಬಿಗ್ ಬಾಸ್ ಇನ್ನೋ ಕ್ಯಾಟಗರಿ ಒಂದ್ ಕಡೆ ಆದ್ರೆ, ನಾನ್ ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಪ್ರತಿ ಸೀಸನ್ ಟ್ರೈ ಮಾಡೋ ಜನ ಇದಾರೆ. ನಾನು ಸುಮಾರು ನೋಡಿದೀನಿ. ನಾನು ಈ ಸಲ ಬಿಗ್ ಬಾಸ್ ನೀವೆಲ್ಲ ಕಳಿಸ್ಲೇಬೇಕು, ನಾನು ನೋಡಿ ಇಲ್ಲಿಂದ ಪಾದಯಾತ್ರೆ ಮಾಡ್ತಾ ಇದೀನಿ. ಇದರಿಂದ ಇನ್ನೊಂದು ಯಾವ್ದು ನಾನು ಲಾಸ್ಟ್ ಸೀಸನ್ ಅಲ್ಲಿ ನೋಡಿದೆ, ನಾನು ಬಿಗ್ ಬಾಸ್ ಮನೆ ಮುಂದೆ ಬಾಂಬ್ ಹಾಕ್ತೀನಿ, ಮಲ್ಕೊಂಡು ಇದು ಮಾಡ್ತೀನಿ ಏನೋ. ಸೊ ಈ ತರ ಎಲ್ಲ ಇದೆ. ಸೊ ಅಂತವ್ರೆಲ್ಲ ಏನಾಗುತ್ತೆ, ಇವ್ರು ನಾನು ವೈರಲ್ ಆದ್ಬಿಂತ ಯಾರು ಜನ ಕರೆಯಲ್ಲ, ಬಿಗ್ ಬಾಸ್ ಅವ್ರಂತೂ ಕರೆಯಲ್ಲ. ಇವ್ರು ಇಲ್ಲೇ ಹಿಂಗ್ ಮಾಡ್ತೀರ, ಹೊರಗಡೆ ಹೋದ್ರೆ ಇನ್ನೇನೇನ್ ಮಾಡ್ತಾರೆ ಅಂತ ಕರೆಯಕ್ ಹೋಗಲ್ಲ. ಸೊ ಅವರು ನೋಡ್ತಾರೆ ಎಲ್ಲಾ ತರನು. ಸೊ ಇವ್ರು ಹುಚ್ಚಾಟ ಮಾಡೋದ್ಕಿನ್ನ ನಿಮ್ ಟ್ಯಾಲೆಂಟ್ ಅಲ್ಲಿ ತೋರಿಸಿ ಬರೋದಕ್ಕೆ ಟ್ರೈ ಮಾಡೋದು ಬೆಟರ್. ಸೊ ನೋಡೋಣ ಯಾರೆಲ್ಲ ಒಂದು ಫಸ್ಟ್ ಲಿಸ್ಟ್ ಏನಿದೆ, ಇದು ನಮ್ಮ ಫಸ್ಟ್ ಲಿಸ್ಟು. ಸೊ ಇನ್ನು ನೆಕ್ಸ್ಟ್ ವೀಕು, ಅದ್ರ ನೆಕ್ಸ್ಟ್ ವೀಕು ಹಿಂಗೆ ಲಿಸ್ಟ್ಗಳು ಬರ್ತಾ ಇರುತ್ತೆ. ವೆಯ್ಟ್ ಮಾಡಿ ನೋಡೋಣ ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ಬೋದು. ಜೊತೆಗೆ ಈ ಬಿಗ್ ಬಾಸ್ ಆಡಿಷನ್ಸ್ ಯಾವಾಗ ಅನ್ನೋದು ನೆಕ್ಸ್ಟ್ ಅಪ್ಡೇಟಲ್ಲಿ ಬಿಗ್ ಬಾಸ್ ಅವರೇ ತಿಳಿಸ್ತಾರೆ. ಸೊ ನೋಡಿದ್ರಲ್ಲ, ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಪಲ್ಲವಿ ಅವರು, ನಾವು ಸಾಕಷ್ಟು ಬಿಗ್ ಬಾಸ್ ಈ ಸೀಸನ್ ಯಾರ್ಯಾರು ಹೋಗ್ತಾರೆ ಮತ್ತು ಯಾರು ಹೋದರೆ ಚೆನ್ನಾಗಿರುತ್ತೆ, ಯಾರ್ಯಾರು ಹೋಗ್ಬೋದು ಅಂತ ಸಂಭಾವ್ಯ ಪಟ್ಟಿಯನ್ನು ಕೂಡ ಹೇಳಿದ್ವಿ. ಬಟ್ ಈ ಪಟ್ಟಿ ನೆಕ್ಸ್ಟ್ ಕೂಡ ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅಪ್ಡೇಟೆಡ್ ಬಿಗ್ ಬಾಸ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಸದ್ಯ ಈ ವಿಡಿಯೋ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿರ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.